ಮತ್ತೊಂದು ಪ್ರಶ್ನೆ ಕೇಳಿದ. ಮತ್ತೆ ಇವು ಕೂಡ 4 ಪ್ರಶ್ನೆಗಳು. ಕಿಂಸ್ವಿದ್ ಆತ್ಮ ಮನುಷ್ಯಸ್ಯ ಕಿಂಸ್ವಿದ್ ದೈವ ಕೃತ ಸಖ ಉಪಜೀವನಂ ಕಿಂಸ್ವಿದಸ್ಯ ಪರಾಯಣಂ. ಮನುಷ್ಯನ ಆತ್ಮ ಅಂದ್ರೆ ಯಾರು? ಆಮೇಲೆ ದೇವರು ಕೊಟ್ಟ ಗೆಳೆಯ ಯಾರು? ಮತ್ತೆ ಮನುಷ್ಯನ ಉಪಜೀವನಕ್ಕೆ ಕಾರಣ ಯಾವುದು? ಮತ್ತೆ ಅವನ ಕರ್ತವ್ಯ ಏನು ಅಂತ ಹೀಗೆಲ್ಲ ಅವನನ್ನು ಕುರಿತು ಒಂದು ಪ್ರಶ್ನೆ ಕೇಳಿದ. 4 ಪ್ರಶ್ನೆಗಳು, ಒಂದು ಶ್ಲೋಕ, ಒಂದೊಂದು ಪಾದದಲ್ಲಿ ಒಂದೊಂದು ಪ್ರಶ್ನೆ. ಇವನು ಉತ್ತರ ಕೊಟ್ಟ. ಈಗ ನೋಡ್ರಿ, ಆತ್ಮ ಯಾರು ಅಂತ ಹೇಳಿದ್ರೆ ನಾನೇ ಆತ್ಮ ಅಂತ ನಾವು ಉತ್ತರ ಕೊಡ್ತೇವೆ. ಇದು ನಮ್ಮ ಶರೀರದೊಳಗೆ ಆತ್ಮ ಇದೆ, ಪರಮಾತ್ಮ ಇದೆ. ಆತ್ಮ ಅಂತರಾತ್ಮ ಅಂತ ಪರಮಾತ್ಮ 2 ರೂಪದಿಂದಿದ್ದಾನೆ. ದ್ವಾಸುಪರ್ಣ ಸವಿಜಾ ಸಖಾಯ ಅಂತ ಉಪನಿಷತ್ತು ಹೇಳುವಂತೆ ಇಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಅನ್ನೋ 2 ಹಕ್ಕಿಗಳಿವೆ, ಅದನ್ನು ಕೇಳಿದ್ದೇವೆ. ಆತ್ಮ ಯಾರು ಅಂತಂದ್ರೆ ನಾವೇ ಆತ್ಮ ಮತ್ತು ನಾವು ಉತ್ತರ ಕೊಡ್ತೇವೆ. ಅದು ಸರಿ ಇಲ್ಲ ಅಂತಲ್ಲ. ಮತ್ತೊಂದಿದೆ, ಪುತ್ರ ಆತ್ಮ ಮನುಷ್ಯಸ್ಯ. ಮನುಷ್ಯನಿಗೆ ಪುತ್ರ ಆಗಬೇಕು, ಸಂತಾನ ಆಗಬೇಕು. ಅದು ದೊಡ್ಡ, ನಾವೇ ಒಂದು ರೂಪದಿಂದ ಮಗನ ರೂಪದಲ್ಲಿ ಹುಟ್ಟಿ ಬಂದಿರ್ತೇವೆ. ಇದು ಬಹಳ ಮುಖ್ಯವಾದದ್ದು. ಹಾಗಾದರೆ ಪುತ್ರ ಅಂತ ಬಂತಲ್ಲ, ಗಂಡು ಮಗನೇ ಮುಖ್ಯ ಏನು? ಅದಲ್ಲ. ಮಗು ಹೆಣ್ಣು ಮಗುವೇ ಆಗಲಿ ಗಂಡು ಮಗುವೇ ಆಗಲಿ ಅದು ಅವನಿಗೆ ಸಾರ್ಥಕವೇ. ಅವನು ಒಂದು ಸಂತಾನವನ್ನು ಪಡ್ಕೊಂಡ್ರೆ ಸಾರ್ಥಕನೇ. ಆದ್ರಿಂದ ಪುತ್ರ ಅಂತ ಇಲ್ಲಿ ಹೇಳಿದ್ರಲ್ಲ, ಇದು ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡಿದ್ದಾರೆ. ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡಿದ್ರು ಅಂತ ಅನ್ನೋದಕ್ಕೆ ಮಾತ್ರಕ್ಕೆ ಗಂಡು ಮಗು ಅಂತಲೇ ಏನು ಅರ್ಥ ಅಲ್ಲ. ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಎಚ್ಚರಿಸಿದೆ. ಅದನ್ನ ನೀವು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ಭಾಗವತ ತಾತ್ಪರ್ಯದಲ್ಲೆಲ್ಲ ನೋಡಿರ್ತೀರಿ. ನಮಗೆ ಅಪುತ್ರಸ್ಯ ಗತಿ ನಾಸ್ತಿ ಅಂತ ಕೇಳಿರ್ತೀವಲ್ಲ, ಅಪುತ್ರನಾದ್ರೂ ಗತಿ ಇಲ್ಲ ಅಂತ ಹೇಳಿ. ಅದು ನಿಮ್ಮಂಥವ್ರಿಗೆ ಅದಲ್ಲ. ಅದು ದೊಡ್ಡ ದೊಡ್ಡ ಜ್ಞಾನಿಗಳಿಗೆ, ಕೆಲವರು ಸಂತಾನ ಪಡ್ಕೊಂಡು ಆ ಮೂಲಕ ವಂಶವನ್ನು ಮುಂದುವರಿಸಲಿಕ್ಕಾಗಿ ಅವತಾರ ಮಾಡಿರ್ತಾರೆ. ಅವರಿಗೆ ಅಪುತ್ರಸ್ಯ ಗತಿ ನಾಸ್ತಿ, ಅಪುತ್ರವಂತರಾದ್ರೆ ಅವರಿಗೆ ಸದ್ಗತಿ ಇಲ್ಲ. ಪಾಂಡು ಮಹಾರಾಜ ಪಾಂಡವರನ್ನು ಪಡ್ಕೊಂಡು ಮುಂದೆ ವಂಶ ಮುಂದುವರಿಬೇಕಾಗಿತ್ತು, ಮಹಾಭಾರತ ರಚನೆ ಆಗಬೇಕಾಗಿತ್ತು. ಅದಕ್ಕೆ ಬೇಕಾದ ಹಿನ್ನೆಲೆ ಇಟ್ಕೊಂಡೇ ಅವನು ಅವತಾರ ಮಾಡಿದ್ದ. ಆದ್ರಿಂದ ಅವನು ಸಂತಾನ ಆಗಲಿಲ್ಲ ಅಂತ ನಾನು ಬ್ರಹ್ಮನ ಲೋಕಕ್ಕೆ ನಿಮ್ಮ ಜೊತೆ ಬರ್ತೀನಿ ಅಂತ ಋಷಿಗಳ ಜೊತೆ ಹೊರಟನಲ್ಲ. ಋಷಿಗಳು ನಿನಗಿನ್ನೂ ಸಂತಾನ ಆಗಿಲ್ಲ, ನಿನಗೆ ಸದ್ಗತಿ ಆಗೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟರು. ಅದು ನಮಗೆಲ್ಲರಿಗೂ ಅಪ್ಲೈ ಆಗೋ ಮಾತಲ್ಲ. ಸಂತಾನ ಇದ್ದವರಿಗೆಲ್ಲ ಸದ್ಗತಿ ಆಗೋದೂ ಇಲ್ಲ, ಸಂತಾನ ಇಲ್ಲದೆ ಹೋಗೋ ಸದ್ಗತಿ ಆಗೋದೂ ಇಲ್ಲ, ಸದ್ಗತಿ ಆಗದೆ ಇರೋದು ಕೂಡ ಇಲ್ಲ. ಹಾಗೆ ಸದ್ಗತಿ ಆಗೋದು ಯಾವುದರಿಂದ ಅಂತಂದ್ರೆ ಅದು ಈ ಧರ್ಮದಿಂದಲೇ ಆಗೋದು. ಮನುಷ್ಯ ತಾನು ಮಾಡುವ ಧರ್ಮದಿಂದ ಆಗೋದು. ಭಾಗವತ ತಾತ್ಪರ್ಯದಲ್ಲೂ ಅದನ್ನು ಹೇಳ್ತಾರೆ. ಅನಪತ್ಯೋಪಿ ಸದ್ಧರ್ಮ ಲೋಕದಿಂದ ನಾತ್ರ ಸಂಶಯ. ಭಾಗವತ ತಾತ್ಪರ್ಯದ 4ನೇ ಸ್ಕಂದದಲ್ಲಿ ಬರುವ ಮಾತು. ಪೃಥು ಚಕ್ರವರ್ತಿ ಹುಟ್ಟಬೇಕಾಗಿತ್ತು, ಅವನ ಅಪ್ಪನಾಗಿ ವೇನ ಹುಟ್ಟಬೇಕಾಗಿತ್ತು, ಅವನ ಅಪ್ಪನಾಗಿ ಅಂಗರಾಜ ಕೆಲಸ ಮಾಡಬೇಕಾಗಿತ್ತು. ಅವನಿಗೆ ಇನ್ನೂ ಮಕ್ಕಳಾಗಿರಲಿಲ್ಲ. ಅದಕ್ಕಾಗಿ ಅವನು ಮಾಡಿದ ಯಜ್ಞದಲ್ಲಿ ಆಹುತಿಗಳನ್ನ ದೇವತೆಗಳು ಸ್ವೀಕಾರ ಮಾಡಲಿಲ್ಲ. ನಮಗೆ ನೀವು ಸಂಬಂಧಪಟ್ಟದ್ದಲ್ಲ. ನಾವು ಮದುವೆ ಮಾಡಿಕೊಂಡ್ರೆ ನಮ್ದೇನು ದೊಡ್ಡ ವಂಶ? ಅದೇನು ಸೂರ್ಯವಂಶವೇ, ಚಂದ್ರವಂಶವೇ ನಮ್ದು? ಯಾವ ಋಷಿಗಳ ವಂಶವೇ ನಮ್ದು? ಆದ್ರಿಂದ ನಾವು ಮದುವೆ ಮಾಡ್ಕೊಳ್ಳೋದಿದ್ರೆ ಭಾಳ ಅಂದ್ರೆ ನಮಗೆ ನುಕ್ಸಾನ ಅಷ್ಟೇ. ಸಂತಾನ ಪಡೆದಿದ್ರೆ ನಮಗೆ ನುಕ್ಸಾನ ಅಷ್ಟೇ, ಜಗತ್ತಿಗೆ ನುಕ್ಸಾನ ಇಲ್ಲ. ಆದ್ರೆ ಆ ದೇವತೆಗಳ ಕೆಲವು ಋಷಿಗಳ ಕಾರ್ಯಕ್ರಮ ಅಷ್ಟು ದೊಡ್ಡದಿರ್ತದೆ. ಅನಪತ್ಯೋಪಿ ಸದ್ಧರ್ಮ ಲೋಕಜಿತ್. ಧಾರ್ಮಿಕ ಸ್ವಭಾವ ಉಳ್ಳವರಾದ ಮನುಷ್ಯರು ಅವರಿಗೆ ಸದ್ಗತಿ ಆಗೇ ಆಗ್ತದೆ, ಮಕ್ಕಳಾಗದೆ ಹೋದ್ರು ಕೂಡ. ಆದ್ರಿಂದ ಮಕ್ಕಳಾಗುವುದೇ ಕಡ್ಡಾಯ ಅಲ್ಲ. ನೀನು ಗಂಡು ಮಕ್ಕಳಾಗುವುದು ಯಾವ ಕರ್ಮಕ್ಕೆ ಕಡ್ಡಾಯ? ಏನೂ ಅಲ್ಲ. ಹೆಣ್ಣು ಮಗು ಆದ್ರೂ ಮನುಷ್ಯ ಸಂತೋಷ ಪಡುವಂತಹ ಮನೋಭಾವವನ್ನ ಬೆಳೆಸ್ಕೋಬೇಕು ಅಂತ ಆಚಾರ್ಯ ಹೇಳಿದ್ದಾರೆ. ಕನ್ಯೋದಿತ ಬತ ಕುಲದ್ವಯ ತಾರಿಣೀತಿ. ಮಹಾಭಾರತದಲ್ಲಿ ಬರುವ ಮಾತೊಂದಿದೆ ಆದಿಪರ್ವದಲ್ಲಿ. ಅದಕ್ಕೆ ಆಚಾರ್ಯ ತಾತ್ಪರ್ಯದಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ ಮಾತಿದೆ. ಆ ಭೀಮಸೇನ ಬಕಾಸುರನನ್ನು ಸಂಹರಿಸ್ತಾನಲ್ಲ, ಅದಕ್ಕಿಂತ ಮುಂಚೆ ಒಂದು ಘಟನೆ ನಡೀತಿರ್ತದೆ. ಒಂದೊಂದು ಮನೆಯವರು ಒಂದೊಂದು ದಿವಸ ಒಂದು ಬಂಡಿ ಅನ್ನ, ಒಂದು ಆಳು, 2 ಎತ್ತುಗಳು ಇದನ್ನೆಲ್ಲ ಕೊಡಬೇಕಾಗಿರ್ತದಲ್ಲ. ಆವತ್ತು ಈ ಪಾಂಡವರ ಮನೆಯ ಮಾಲೀಕನ ಸರದಿ. ಆ ಮಾಲೀಕನ ಹೆಂಡತಿ ಮಕ್ಕಳು ಓಡಾಡ್ತಿದ್ದಾರೆ. ಅವ್ರಿಗೊಂದು ಸಣ್ಣ ಕುಟುಂಬ. ಅವತ್ತೆಲ್ಲ ದೊಡ್ಡ ದೊಡ್ಡ ಕುಟುಂಬ ಇರ್ತಿತ್ತು ಆಗಿನ ಕಾಲಕ್ಕೆ. ಅವನದೇನೋ ದುರ್ದೈವ, ಸಣ್ಣ ಕುಟುಂಬ. ಗಂಡ, ಹೆಂಡತಿ, ಗಂಡು ಮಗು ಒಂದು, ಹೆಣ್ಣು ಮಗು ಒಂದು. ಇವ್ ಗಂಡ ನಾನೇ ಸಾಯ್ತೀನಿ ಅಂತ ಇವನು, ಹೆಂಡತಿ ನಾನೇ ಸಾಯ್ತೀನಿ ಅಂತ ಅವಳು.
ಆ ಹೆಣ್ಣು ಮಗು ನಾನೇ ಸಾಯ್ತೀನಿ ಅಂತ ಅದು. ಈ ಗಂಡು ಮಗು ನನಗೊಂದು ಕೈಲಿ ಒಂದು ಆಯುಧ ಕೊಡ್ರೆ ಆ ಬಕಾಸುರನ್ ನಾನ್ ಸದೇ ಬಿಡಿತೀನಿ ಅಂತ ಅದು ವೇದ ನಿಂತಿತ್ತು. ಇದೊಂದು ಕಥೆ. ಅಲ್ಲಿ ಆ ಹೆಣ್ಣು ಮಗುವಿನ ಬಗ್ಗೆ ಮಾತು ಮಹಾಭಾರತದಲ್ಲೂ ಇದೆ. ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ, ಕನ್ಯಾ ಉದಿತ ಬತ ಕುಲದ್ವಯ ತಾರಿಣಿ. ಒಂದು ಗಂಡು ಮಗು ಹುಟ್ಟಿದ್ರೆ ನಾವೆಲ್ಲ ಅಂತಿರ್ತೇವೆ ಆರ್ತಿಗೊಬ್ಬ ಕೀರ್ತಿಗೊಬ್ಳು ಅಂತ ಹೇಳಿ. ಆರ್ತಿಗೊಬ್ಳು ಕೀರ್ತಿಗೊಬ್ಬ ಅಂತ. ಗಂಡು ಮಗು ಹುಟ್ಟಿದ್ರೆ ನಮ್ಮ ಕೀರ್ತಿಯನ್ನು ಮುಂದುವರಿಸ್ತಾನೆ. ನಮ್ದೇನ್ ಕೀರ್ತಿ ಸುಡುಗಾಡು. ನಾನು ಹೇಳಿದ್ದೆ ನಮ್ದೇನ್ ಚಂದ್ರವಂಶವೇ ಸೂರ್ಯವಂಶವೇ ಏನ್ ದೊಡ್ಡ ಕೀರ್ತಿ ಹೇಳ್ಕೊಳ್ಳುವಂತ ಮಹಾ ಕೆಲಸ ಏನ್ ಮಾಡಿರ್ತೇವೆ. ಆದ್ರೂ ಸುಮ್ಮನೆ ಹೇಳ್ತಿರ್ತೇವೆ ನಮ್ದೊಂದು ಕೀರ್ತಿ ಅಂತ. ನಮಗ್ ಭ್ರಮೆ. ನೀವೊಂದು ವಿಷಯ ವಿಚಾರ ಮಾಡ್ರಿ, ನಿಮ್ ಮುತ್ತಜ್ಜನ ಹೆಸರೇನು? ಎಲ್ಲಿದೆ ಕೀರ್ತಿ ನಿಮ್ಮ ಮುತ್ತಜ್ಜನಿಗೆ? ಅಜ್ಜನ ಹೆಸರು ಗೊತ್ತಿರ್ತದೆ. ಕೆಲವು ಕೆಲವು ವಿಶಿಷ್ಟ ವಂಶಗಳಾದ್ರೆ ಮುತ್ತಜ್ಜ 6-7 ತಲೆಮಾರ ತನಕ, ಒಂದು 8-10 ತಲೆಮಾರಗಳ ತನಕ ಏನೋ ರೆಕಾರ್ಡ್ ಮಾಡಿರ್ತಿರ್ತಾರೆ. ಮುತ್ತಜ್ಜ ರಾಜ್ಯದ ಹೆಸರು ನಿಮ್ಗೆ ಗೊತ್ತಾ? ಮತ್ತೇನ್ ಕೀರ್ತಿ ಇದು? ನಿಮ್ಗೆ ನಿಮ್ಮ ಅಜ್ಜ ಮುತ್ತಜ್ಜರ ಹೆಸರು ಗೊತ್ತಿಲ್ಲ. ಈ ನಿಮ್ಮ ಹೆಸರು ನಿಮ್ಮ ಮರಿಮಕ್ಕಳು ಮೊಮ್ಮಕ್ಕಳು ಯಾಕೆ ಗೊತ್ತಿರಬೇಕು? ಏನ್ ದೊಡ್ಡ ಸಾಧನೆ ಮಾಡಿದೀವಿ ಅಂತ ನಮ್ಮದನ್ನ ಚರಿತ್ರೆ ಉಲ್ಲೇಖ ಮಾಡಬೇಕು. ಆದ್ರೂ ಹೇಳ್ತಿರ್ತಾರೆ ಕೀರ್ತಿಗೊಬ್ಬ ಆರ್ತಿಗೊಬ್ಬಳು ಅಂತ. ಆದ್ರೆ ಒಂದು ಹೆಣ್ಣು ಮಗು ಹುಟ್ಟಿದ್ರೆ ಕನ್ಯಾ ಉದಿತ ಬತ ಕುಲದ್ವಯ ತಾರಿಣಿ. ತಾನು ಹುಟ್ಟಿದ ಮನೆ ಸೇರಿದ ಮನೆ ಎರಡನ್ನೂ ಬೆಳೆದಾಳೆ. ಆಚಾರ್ಯ ಹೇಳಿದ ಮಾತು. ಆದ್ರಿಂದ ಗಂಡು ಮಕ್ಕಳಿಗಾಗಿ ಮನುಷ್ಯನ ಹಪಹಪಿ ಬೇಡ. ಅದು ತೀರಾ ಅಸಹ್ಯ, ಅದು ಅಶಾಸ್ತ್ರೀಯ ಮತ್ತು ಅಮಾನವೀಯ ಕೂಡ. ಲೌಕಿಕ ದೃಷ್ಟಿಯಿಂದ ಶಾಸ್ತ್ರೀಯ ದೃಷ್ಟಿಯಿಂದ ತೀರಾ ಅಸಹ್ಯವಾದಂತಹ ಒಂದು ಧೋರಣೆ. ಮನುಷ್ಯ ಶಾಸ್ತ್ರಗಳನ್ನು ನಾವು ಹೇಳ್ತೇವೆ, ರೂಢಿಯಲ್ಲಿ ತಂದ್ಕೊಳ್ಳೋದಿಲ್ಲ. ಗಂಡು ಸಂತಾನಕ್ಕಾಗಿ ಹಪಹಪಿಸ್ತೇವೆ, ಬೇಕಾಗಿಲ್ಲ. ಪುತ್ರ ಆತ್ಮ ಮನುಷ್ಯ, ಒಂದು ಸಂತಾನ ಆದ್ರೂ ಸಾಕು. ಇನ್ನೂ ಹೇಳ್ತಾರೆ, ಈ ಸದಾಚಾರ ಸ್ಮೃತಿಯಲ್ಲಿ, ಸದಾಚಾರ ಸ್ಮೃತಿಗೆ ಒಂದು ವ್ಯಾಖ್ಯಾನ ಇದೆ, ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನ, ಆನ್ಯಕ ಕೌಸ್ತುಭ ಅಂತ. ನಮಗೀಗ ಅನೇಕ ಜನ ಮಕ್ಕಳಿರ್ಬೇಕು ಅಂತ ನಾವೆಲ್ಲ ಮಾತಾಡ್ತಿರ್ತೀವಲ್ಲ. ಎಷ್ಟು ಜನ ಮಕ್ಕಳಿರ್ಬೇಕು? ಯಾಕೆ ಬೇಕು? ಎಷ್ಟು ಜನ ಮಕ್ಕಳು ಯಾಕೆ ಬೇಕು? ಮಹಾಭಾರತದ ವನಪರ್ವದಲ್ಲೇ ಒಂದು ಮಾತು, ಎಷ್ಟವ್ಯ ಬಹ ಪುತ್ರ ಏಕೋಪಿ ಗಯಾಮೃತೆ. ಬಹಳ ಮಕ್ಕಳನ್ನು ಪಡ್ಕೊಳ್ರಿ. ಯಾಕೆ ಅಂತಂದ್ರೆ ಯಾವನಾದ್ರೂ ಒಬ್ಬನಾದ್ರೂ ಗಯೆಗೆ ಹೋಗ್ತಾನೆ. ಒಂದು 6-7 ಜನ ಮಕ್ಕಳಿರ್ಲಿ, ಒಬ್ರು 5-6 ಜನ ಹಾಳಾಗಿ ಹೋದ್ರು ಒಬ್ಬ ಆದ್ರೂ ಗಯೆಗೆ ಹೋಗಿ ನಿಮಗೆ ಪಿಂಡ ಹಾಕ್ತಾನೆ ನಾಳೆ ಅಂತ. ಅದು ಆ ಮಾತಿನ ಅಂತರಾರ್ಥವನ್ನ ಶ್ರೀನಿವಾಸ ತೀರ್ಥರು ಹೇಳ್ತಾರೆ. ವಸ್ತುತಃ ಮನುಷ್ಯನಿಗೆ ಒಂದು ಸಂತಾನ ಸಾಕು, ಮುಂದಿನ ಸಂತಾನಗಳು ಕಡ್ಡಾಯ ಅಲ್ಲವೇ ಅಲ್ಲ. ಕಾಮಜಾನ್ ಇತರಾನ್ ವಿದುಹು ಅಂತ ಶ್ರೀನಿವಾಸ ತೀರ್ಥರು ಮನುಸ್ಮೃತಿಯ ವಾಕ್ಯಗಳನ್ನು ಅಲ್ಲಿ ಉಲ್ಲೇಖ ಮಾಡಿ, ಮುಂದೆ ಹುಟ್ಟುವ ಮಕ್ಕಳು ನಿಮಗೆ ದಂಪತಿಗಳಿಗೆ ಬೇಕಾಗಿದ್ರೆ ಪಡ್ಕೊಳ್ರಿ, ಅದು ಕಡ್ಡಾಯ ಅಲ್ಲ. ಮೊದಲನೇ ಮಗು ಒಂದು ಕಡ್ಡಾಯ, ಆಗದೇ ಇದ್ರೂ ಚಡಪಡಿಸಬೇಕಾಗಿಲ್ಲ. ಮೊದಲನೇ ಮಗು ಕಡ್ಡಾಯ ಹೌದು, ಮನುಷ್ಯ ಗೃಹಸ್ಥ ಅಂತ ಆದ್ಮೇಲೆ ಒಂದು ಮಗುವನ್ನು ಪಡ್ಕೋಬೇಕು, ಹೌದು, ಇಲ್ಲ ಅಂತಲ್ಲ. ಆಗದೆ ಹೋದ್ರೆ ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಯಾಕಂದ್ರೆ ನಿಮ್ ಕೈ ಹಿಡಿದು ಪರಮಾತ್ಮ ಇದ್ದಾನೆ. ನೋಡ್ರಿ, ಇಲ್ಲಿ ನೋಡಿ ವಿಷಯ ವಿಚಾರ ಮಾಡ್ರಿ. ನಮ್ಗೆ ಯಾರು ಮಗ? ಯಾರು? ಪರಮಾತ್ಮನೇ ಮಗ. ಅದು ವಿಷಯ. ಈ ಮಹಾಭಾರತಕ್ಕೆ ಒಂದರ್ಥ ನಾವು ಮೊದಲು ಹೇಳಿದ್ವಿ, ನಮ್ಮ ಮಗನೇ ನಮ್ಮ ಆತ್ಮ, ಇದು ಒಂದನೇ ಅರ್ಥ. ಪುತ್ರ ಆತ್ಮ ಮನುಷ್ಯಸ್ಯ, ಪರಮಾತ್ಮನೇ ನಮ್ಮ ಮಗ. ಶಾಸ್ತ್ರದಲ್ಲಿದೆ ಹಾಗೆ. ನ ಮಾತಾ ನ ಪಿತಾ ತಸ್ಯ ನ ಭಾರ್ಯಾನ ಸುತಾದಯ ಸರ್ವೇಷಾಂ ಆತ್ಮದೋಸ್ಯಾತ್ಮ ಪಿತಾ ಮಾತಾ ಸ ಈಶ್ವರ. 10ನೇ ಸ್ಕಂದದಲ್ಲೆಲ್ಲೋ ಬರೋ ಮಾತು. ಅವನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಬಾಂಧವರಿಲ್ಲ, ಆದರೂ ಸರ್ವೇಷಾಂ ಆತ್ಮದೋಸ್ಯಾತ್ಮ ಪಿತಾ ಮಾತಾ ಸ ಈಶ್ವರ. ಅವನು ನಮ್ಮೆಲ್ಲರಿಗೂ ತಂದೆ ಹೌದು, ತಾಯಿ ಹೌದು, ನಮ್ಮ ಆತ್ಮ ಹೌದು, ನಮ್ಮ ಮಗನೂ ಹೌದು. ನಮಗೊಂದು ಮಗ ಹೌದು. ಯಾಕೆ ಹೇಗೆ ಮಗ ಅಂತಂದ್ರೆ, ನಮಗೊಂದು ಮಗ ಹುಟ್ಟತಾನಲ್ಲ, ನಮಗೊಂದು ಮಗಳು ಏನೋ ಹುಟ್ಟತಾಳಲ್ಲ, ಅಲ್ಲಿ ನವೋ ನವೋ ಭವತಿ ಜಾಯ ಮಾನೋನ್ನ, ಇದು ಹುಟ್ಟಿದಾಗ ಅದನ್ನು ಹುಟ್ಟುತ್ತದೆ. ಪರಮಾತ್ಮ ಒಂದು ರೂಪ ಹುಟ್ಟುತ್ತದೆ ಅಲ್ಲಿ. ಇದು ಹುಟ್ಟಿದಾಗ ಅದು ಹುಟ್ಟೋದಲ್ಲ, ಅದಲ್ಲಿ ವ್ಯಕ್ತ ಆದಾಗ ಈ ಮಗು ಹುಟ್ಟೋದು. ಅದಿರ್ಲಿ, ಅದು ಇವನೊಬ್ಬ ಹುಟ್ಟಿದ್ನಲ್ಲ ಅಲ್ಲೇ, ಆ ಮಗುವಿನ, ಆ ಹೆಣ್ಣು ಮಗುವಿನ ರೂಪದಲ್ಲಿ ಪರಮಾತ್ಮ ಒಂದು ಹೆಣ್ಣು ರೂಪ ಬಂತು, ಗಂಡು ಮಗುವಿನ ರೂಪದಲ್ಲಿ ಪರಮಾತ್ಮ ಒಂದು ಗಂಡು ರೂಪ ಬಂತು. ಅದಕ್ಕೆ ನಾವು ತಂದೆ ಅಂದ್ರೆ ಅದು ಕೇವಲ ಅದಿತಿ ಕಶ್ಯಪರ ತಂದೆ ಆಗಿದ್ದಲ್ಲ, ದಶರಥ ಕೌಸಲ್ಯರು ಮಾತ್ರ ತಂದೆ ಆಗಿದ್ದಲ್ಲ, ನಾವು ಒಂದು ರೀತಿಯಲ್ಲಿ ತಂದೆ ಆದವು. ಇದು ಪರಮಾತ್ಮನೇ ನಾವು ಮಗ. ನಾವು ವಸ್ತುತಃ ಪರಮಾತ್ಮನ ತೊಟ್ಟಿಲಲ್ಲಿ ಹಾಕಿ ತೂಗುವಾಗ ಇರಬೇಕಾದ ಅನುಸಂಧಾನ ಇದು. ತೊಟ್ಟಿಲೋತ್ಸವ ಯಾಕೆ ಮಾಡ್ತೇವೆ? ನಿಮ್ಮ ಮಗ ನಿಮ್ಮನ್ನು ಏನು ನರಕದಿಂದ ಪಾರ ಮಾಡ್ತಾನೆ? ಈಗಿನ ಮಕ್ಕಳಂತೂ ನಮ್ಮ ನರಕಕ್ಕೆ ದೂಡುವ ಕೆಲಸಗಳನ್ನೇ ಮಾಡ್ತಿದ್ದಾರೆ. ಅದನ್ನು ಯಾವ ಮಕ್ಕಳು ಪರಮಾತ್ಮ ನಮ್ಮನ್ನ ನರಕದಿಂದ ಪಾರ ಮಾಡ್ತಾರೆ? ವಸ್ತುತಃ ನರಕದಿಂದ ನಮ್ಮನ್ನ ಎಲ್ಲಾ ಥರದ ಭಯಗಳಿಂದ ಪಾರ ಮಾಡಬೇಕಾದವನು, ಭಯನಾಶಕ. ಸಂಸಾರ ಭಯವನ್ನು ನಮಗೆ ಕೊಟ್ಟವನು ಅವನೇ, ಆ ಭಯವನ್ನು ಪರಿಹಾರ ಮಾಡಬೇಕಾದವನು ಅವನೇ. ಆದ್ರಿಂದ ಮನುಷ್ಯನಿಗೆ ಸಂತಾನವೇ ಕಡ್ಡಾಯ ಅಲ್ಲ. ಆಗದೆ ಇದ್ರೆ ಚಡಪಡಿಸಬೇಕಾಗಿಲ್ಲ. ಗಂಡು ಸಂತಾನಂತೂ ಯಾವ ಕಾಲಕ್ಕೂ ಕಡ್ಡಾಯ ಅಲ್ಲ.
ಸ್ಪಷ್ಟವಾಗಿ ತಿಳ್ಕೋಬೇಕು ಅದನ್ನು. ಅದು ಅಶಾಸ್ತ್ರೀಯ, ಗಂಡು ಮಕ್ಕಳಿಗೆ ಹಪ ಹಾಕಿಸುವುದೇನಿದೆ ಅಶಾಸ್ತ್ರೀಯ ಮತ್ತೆ ಅಮಾನವೀಯ ಕೂಡ. ಅದನ್ನ ಶಾಸ್ತ್ರ ಹೇಳಿದೆ. ಅದೊಂದು ಪುತ್ರ ಆತ್ಮ ಮನುಷ್ಯಸ್ಯ ಅಂತ, ಪುತ್ರ ಅಂತ ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡಿದ್ರು, ಅದು ಸಂತಾನ ಅಂತ ಅಷ್ಟೇ ಅರ್ಥ. ಭಾರ್ಯ ದೈವಕೃತ ಸಖ, ಅದು ನಾವು ನಿನ್ನೆ ನೋಡಿದ್ದೇವೆ, ಹೆಚ್ಚು ಹೇಳೋದಿಲ್ಲ. ಇನ್ನೇ ಯಾರಾದ್ರು ಹೊಸ ಕೇಳುವವರಿದ್ರೆ ಹೇಳ್ತೇನೆ. ಹೆಂಡತಿ ನಮಗೆ ಆಫೀಸಿನಲ್ಲಿ ಮತ್ತೆಲ್ಲೋ ಬೇರೆ ಬೇರೆ ಕಡೆ ಬೇರೆ ಬೇರೆ ಸ್ನೇಹಿತರು ಸಿಗ್ತಾರೆ. ನಮಗೆ ದೇವರು ಕೊಟ್ಟ ಗೆಳತಿ ಯಾರು ಅಂದ್ರೆ ನಮ್ಮ ಹೆಂಡತಿಯೇ. ದೇವರು ಕೊಟ್ಟ ಗೆಳತಿ ನಮಗೆ, ನಾವು ಅವಳಿಗೆ ದೇವರು ಕೊಟ್ಟ ಗೆಳೆಯ, ಬಾಳ ಗೆಳೆಯ, ಬಾಳ ಗೆಳತಿ. ಮನೆಯೊಳಗಿರುವ ಗೆಳತಿಯವಳು, ಮನೆಯ ದೀಪ್ತಿಯವಳು, ಮನೆಯ ಬೆಳಕು ಆ ಹೆಂಡತಿ ಅಂತ ಒಂದು ವರ್ಣನೆ ಮಾಡ್ತಾರೆ. ಕಳೆದ ದಿವಸ ಹೆಂಡತಿಯ ಮಹತ್ವ ಇತ್ಯಾದಿ ಬಗ್ಗೆ ಬೇಕಾಷ್ಟು ಹೇಳಿ ಆಗಿದೆ. ಮತ್ತು ಅಲ್ಲಿ ಮುಖ್ಯವಾಗಿ ಆ ಪರಮಾತ್ಮನಿಗೆ ಲಕ್ಷ್ಮೀದೇವಿಯೇ ಗೆಳತಿ, ಲಕ್ಷ್ಮೀದೇವಿಗೆ ಪರಮಾತ್ಮನೇ ಗೆಳೆಯ. ಅದು ನಮಗಿರ್ಬೇಕಾದಂತಹ ಅನುಸಂಧಾನ. ಪರಮಾತ್ಮನ ಗೆಳೆಯ ಗೆಳತಿಯರು ಅಂತ ನಾವು ಉಪಾಸನೆ ಮಾಡಿದರೆ ನಾವು ನಮ್ಮ ಹೆಂಡತಿಯರು ಕೂಡ ಒಂದು ಸರಳವಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಆ ಥರ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಉಪಜೀವನಂತ ಪರ್ಜನ್ಯ, ಮನುಷ್ಯನ ಉಪಜೀವನಕ್ಕೆ ಯಾವ ಕಾರಣ ಅಂದ್ರೆ ಪರ್ಜನ್ಯ. ಪರ್ಜನ್ಯ ಅಂದ್ರೆ ಏನು? ಮಳೆ. ಮಳೆ ಅಂದ್ರೆ ಮಳೆ ಬರೋದು ಯಾವರಿಂದ? ಇಂದ್ರನಿಂದ. 8ನೇ ಕಕ್ಷಾದಲ್ಲಿರುವ ಇಂದ್ರನಿಂದ. ಅದಷ್ಟೇ ಅಲ್ಲ, ಆ 22ನೇ ಕಕ್ಷಾದಲ್ಲಿ ಪರ್ಜನ್ಯ ಇದ್ದಾನಲ್ಲ ಅವನು ಕೂಡ. ಹಾಗಾಗಿ ಉಪಜೀವನಂತೆ ಪರ್ಜನ್ಯ ಅಂದ್ರೆ ಈ ನೋಡಿ, ಮಹಾಭಾರತಕ್ಕೆ ಇಲ್ಲಿ ತನಕ ಒಂದೊಂದು ಅರ್ಥ, ಕೆಲವು ಕಡೆ ಎರಡೆರಡು ಅರ್ಥ ಹೇಳ್ತಿದ್ವಿ, ಇಲ್ಲಿ 3 ಅರ್ಥ ಹೇಳ್ಬೋದು. ನಮ್ಮ ಉಪಜೀವನಕ್ಕೆ ಕಾರಣ ಯಾರು? ಪರ್ಜನ್ಯ. ಆ ಪರ್ಜನ್ಯ ಅನ್ನುವ ಇಂದ್ರ, ಪರ್ಜನ್ಯ ಅನ್ನುವ ಒಬ್ಬ ದೇವತೆ, ಅವನು ಒಬ್ಬ ನಮ್ಮ ಉಪಜೀವನಕ್ಕೆ ಕಾರಣ. ಮುಂದೆ ಇಂದ್ರ, ಅವನು ನಮ್ಮ ಉಪಜೀವನಕ್ಕೆ ಕಾರಣ. ಮತ್ತೆ ಸಕಲ ಶಬ್ದವಾಚನಾದಂಥ, ಅದನ್ನ ಗೀತಾದಲ್ಲೆಲ್ಲ ಹೇಳ್ತಾರೆ, ಪರಜನ್ಯ ಅಂತ ಹೀಗೆಲ್ಲ ಅವನು ಆ ಶಬ್ದದ ಅರ್ಥವನ್ನ ವಿವರಿಸಿದ್ದಾರೆ. ನೆನಪಿದ್ರೆ ಹೇಳ್ತಿದ್ದೆ, ಎಲ್ಲವೂ ನೆನಪಿರೋದಿಲ್ಲ, ಅದಕ್ಕಾಗಿ ಅದನ್ನು ಹೇಳಲಿಕ್ಕಾಗ್ತಿಲ್ಲ. ಆ ಪರಮಾತ್ಮನೇ ನಮಗೆ ಉಪಜೀವನಕ್ಕೆ ಕಾರಣ. ಮಳೆ ಬೆಳೆ ಬರಿಸಿ ನಮಗೆ ಉಪಜೀವನ ಮಾಡಿಸುವವನು. ದಾನಮಸ್ಯ ಪರಾಯಣ, ದಾನ ಮಾಡುವುದು ಮನುಷ್ಯನಿಗೆ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಕರ್ತವ್ಯ. ಈ ಪುತ್ರ ಆತ್ಮ ಮನುಷ್ಯಸ್ಯ ಅಂತಂತಲ್ಲ, ಅದಕ್ಕೆ ವೇದವೂ ಕೂಡ ಹಾಗಿದೆ. ಆತ್ಮಾವೈ ಪುತ್ರ ನಾಮಾಸಿ, ಮಗುವೊಂದು ಹುಟ್ಟೋದಲ್ಲ, ನೀನೇ ಹುಟ್ಟಿದ್ದಿ. ಹಾಗೆ ವೇದನೂ ಕೂಡ ಇದೆ, ಅಂಗಾದಂಗ ಹೃದಯಾದತಿ ಜಾಯಸೆ, ನನ್ನ ಪ್ರತಿಯೊಂದು ಅಂಗದಿಂದ, ನನ್ನ ಕೈಯಿಂದ ನಿನ್ನ ಕೈ ಹುಟ್ಟಿದೆ, ನನ್ನ ಹೃದಯದಿಂದ ನಿನ್ನ ಹೃದಯ ಹುಟ್ಟಿದೆ ಅಂತ. ಹೀಗೆ ಆ ಪರಮಾತ್ಮ ನಾವು ಪಡೆದ ಆ ಮಕ್ಕಳನ್ನ ಆ ಥರ ಅನುಸಂಧಾನ ಮಾಡಬೇಕು. ಮುಖ್ಯವಾಗಿ ಮನುಷ್ಯನಿಗೆ ಇರಬೇಕಾದದ್ದು ನಮ್ಮ ಹೆಂಡತಿ, ನಮ್ಮ ಗಂಡ, ಮಕ್ಕಳು, ಇವೆಲ್ಲವೂ ಕೂಡ ಪರಮಾತ್ಮನ ಆರಾಧನೆಗೆ ಒಂದು ಪ್ರತೀಕ ಇವು. ಅದನ್ನೆಲ್ಲ ಈ ಶಾಸ್ತ್ರ ಇಲ್ಲಿ ವರ್ಣಿಸಿದೆ. ಮುಂದೆ ಮತ್ತೊಂದು ಶ್ಲೋಕ ಅವನು ಕೇಳಿದ. ಧನ್ಯಾನಾಂ ಉತ್ತಮಂ ಕಿಂ ಸ್ವಿದ್, ಧನಾನಾಂ ಸ್ಯಾತ್ ಕಿಮುತ್ತಮಂ, ಲಾಭಾನಾಂ ಉತ್ತಮಂ ಕಿಂ ಸ್ಯಾತ್, ಸುಖಾನಾಂ ಸ್ಯಾತ್ ಕಿಮುತ್ತಮಂ. ಈ ಜಗತ್ತಿನಲ್ಲಿ ಮಹಾತ್ಮರು, ದೊಡ್ಡವರು ಅಂತ ಇರ್ತಿರ್ತಾರಲ್ಲ, ಅವರಲ್ಲಿ ಶ್ರೇಷ್ಠವಾದ ಗುಣ ಯಾವ್ದಾರು? ಮನುಷ್ಯ ಸದ್ಗುಣಗಳನ್ನು ಅಳವಡಿಸ್ಕೊಂಡು ಬದುಕಬೇಕಲ್ಲ. ಶ್ರೇಷ್ಠ ಸದ್ಗುಣ ಅಂದ್ರೆ ಯಾವುದು? ಆಮೇಲೆ ಮನುಷ್ಯ ಅನೇಕ ಥರದ ಸಂಪತ್ತುಗಳನ್ನು ಗಳಿಸ್ತಿರ್ತಾನೆ. ಆ ಸಂಪತ್ತಿನಲ್ಲಿ ಶ್ರೇಷ್ಠವಾದ ಸಂಪತ್ತು ಯಾವುದು? ಧನ. ಎಲ್ಲಾ ಧನಗಳಲ್ಲಿ ದೊಡ್ಡ ಧನ ಯಾವುದು? ಆಮೇಲೆ ಲಾಭ, ಪ್ರಾಫಿಟ್ ಅಂತ ಆಗ್ತಿರ್ತದಲ್ಲ, ದೊಡ್ಡ ಪ್ರಾಫಿಟ್ ಯಾವುದು ಜಗತ್ತಿನಲ್ಲಿ? ದೊಡ್ಡ ಸುಖ ಯಾವುದು? ಈ ಎಲ್ಲ ಮಾತುಗಳಿಗೆ ಉತ್ತರ ಹೇಳಬೇಕಾದ್ರೆ ದೊಡ್ಡ ಜೀವನಾನುಭವ ಅದು ಕೂಡ ಬೇಕು. ಯುಧಿಷ್ಠಿರ ಅಷ್ಟು ದೊಡ್ಡ ಗೃಹಸ್ಥ ಜೀವನವನ್ನ, ಧಾರ್ಮಿಕ ಜೀವನವನ್ನು ನಡೆಸಿದವನು. ಅವನು ಅದಕ್ಕೆ ಹಾಗೆ ಉತ್ತರ ಕೊಡ್ತಾನೆ. ಏನು ಉತ್ತರ ಕೊಡ್ತಾನೆ? ಧನ್ಯಾನ ಉತ್ತಮಂ ದಾಕ್ಷ್ಯಂ. ಅಲ್ಲಿ ಹಿಂದೆ ದಾಕ್ಷ್ಯ ಅಂತ ಹಿಂದೆ ಕೂಡ ಒಂದ್ಸರಿ ಬಂದಿತ್ತು. ದೃಢತೆ, ಜೀವನದಲ್ಲಿ ಒಂದು ದೃಢತೆ ಬೇಕು. ಮನುಷ್ಯ ಸಣ್ಣ ಪುಟ್ಟ ಸಂಗತಿಗಳಿಗೆ ತಲೆ ಕೆಡಿಸ್ಕೋಬಾರದು, ಚಿಂತಿತನಾಗಬಾರದು. ಜೀವನದಲ್ಲಿ ದೃಢವಾಗಿ ಬದುಕಿ ಅವನು ಅದನ್ನ ಜೀವನ ನಡೆಸುವಂತಹ ಶಕ್ತಿ ಉಳ್ಳವನಾಗಿರ್ಬೇಕು. ಮನುಷ್ಯನಿಗೆ ಎಲ್ಲಿಂದ ಹೇಗೆ ಬರಬೇಕು ದೃಢತೆ? ವಿವಿಧ ಸಾಂಸಾರಿಕ ದುಃಖ ದರ್ಶನ ನಾವು ಸಂಕಟಗ್ರಸ್ತರಾಗಿಬಿಟ್ಟಿರ್ತೀವಿ, ಬಹಳ ತಳಮಳಕ್ಕೊಳಗಾಗ್ತೀವಿ ಈ ಜಗತ್ತಿನಲ್ಲಿ. ಆದರೆ ನಮಗೆ ದಾರ್ಢ್ಯ ಬರಲಿಕ್ಕೆ ಕೆಲವು ಉಪಾಸನೆಗಳನ್ನು ಶಾಸ್ತ್ರ ಹೇಳಿದೆ. ಹೇಗೆ ದಾರ್ಢ್ಯ ಬರಬೇಕು? ಇದ್ರ ಹಿಂದೆಲ್ಲ ಒಂದು ಸೈಕಾಲಜಿ ಇದೆ, ಒಂದು ಸೈಕೋಥೆರಪಿ ಇದೆ. ಅದೇನಂತಂದ್ರೆ, ನಾವು ಪರಮಾತ್ಮನನ್ನ ದೃಢ ಅಂತ ಉಪಾಸನೆ ಮಾಡೋಣ. ಪರಮಾತ್ಮನನ್ನ ಅತ್ಯಂತ ಕಠಿಣತೆ, ದಾರ್ಢ್ಯ ಉಳ್ಳವನು, ದಾರ್ಢ್ಯವನ್ನು ನಮ್ಗೆ ಕೊಡುವವನು ಅಂತ ಉಪಾಸನೆ ಮಾಡೋಣ. ತಮ್ಮ ಯಥಾ ಯಥಾ ಉಪಾಸತೆ ತದೇವ ಭವತಿ.
ಪರಮಾತ್ಮನ ಏನಂತ ಉಪಾಸನೆ ಮಾಡ್ತೀವೋ ನಾವು ಅದೇ ಆಗ್ತೇವೆ. ಅದಕ್ಕಾಗಿಯೇ ಪರಮಾತ್ಮನ ಬಲಸ್ವರೂಪ ಅಂತ ಉಪಾಸನೆ ಮಾಡ್ತೇವೆ ಹೋಗೋಣ. ಪರಮಾತ್ಮನ ಬಲಸ್ವರೂಪ ಅಂತ ಉಪಾಸನೆ ಮಾಡಿದರೆ ನಾವು ಕೂಡ ಬಲವನ್ನು ಪಡ್ಕೋತೇವೆ. ಶಾಸ್ತ್ರ ಹಾಗೆ ಹೇಳಿದೆ. ಅದಕ್ಕಾಗಿಯೇ ವಿಷ್ಣು ನಾಮ್ನಿ ನಕಾರೇಣ, ವಿಷ್ಣು ಅನ್ನುವಲ್ಲಿ ಶ ಮತ್ತು ನಗಳಲ್ಲಿ ಶ ಅನ್ನೋದು ಅವನು ನಮ್ಮ ನಿಯಾಮಕ ಅಂತ ಅರ್ಥ ಹೇಳಿದರೆ, ನ ಅನ್ನೋದು ಅವನು ಬಲಸ್ವರೂಪ ಅಂತ ಹೇಳಿದೆ. ಪರಮಾತ್ಮ ಬಲವನ್ನು ನಿತ್ಯ ಉಪಾಸನೆ ಮಾಡಬೇಕು. ಯಾವ ದುಷ್ಟಶಕ್ತಿಗಳಿಗೂ ಮಣಿಯದ ಶಕ್ತಿ ಅವನು ಅಂತ ಉಪಾಸನೆ ಮಾಡಬೇಕು. ಮತ್ತಾರನ್ನು ಉಪಾಸನೆ ಮಾಡಬೇಕು? ಮುಖ್ಯ ಪ್ರಾಣನನ್ನು ಉಪಾಸನೆ ಮಾಡಬೇಕು. ಆಖಣಾಶ್ವ ಸಮ, ಯಾವ ದುಷ್ಟಶಕ್ತಿಗಳ ದಾಳಿಗೂ ಮಣಿಯದ ಹೆಬ್ಬಂಡೆ ಅದಂತ ಉಪಾಸನೆ ಮಾಡಬೇಕು. ನಮ್ಮ ಪ್ರಾಚೀನರಿಗೆ ಆ ಒಂದು ಅನುಸಂಧಾನ ಇರ್ತಿತ್ತು. ಎಷ್ಟೋ ಜನ ಶಾಸ್ತ್ರ ಓದೋರು ಇರ್ತಿರ್ಲಿಲ್ಲ, ಆದರೆ ಕಲ್ಲಪ್ಪ ಗುಂಡಪ್ಪ ಅಂತ ಹೆಸರು ಇಡ್ತಿದ್ರು. ಯಾರೋ ಕೆಲವರು ಬಂಡೆಪ್ಪ ಅಂತ ಹೆಸರು ಇಟ್ಕೊಂಡವರು ಇದ್ದಾರೆ, ನಿಮಗೆ ಗೊತ್ತು. ಇಬ್ಬರು ಮಂತ್ರಿಗಳು ಇದ್ರು. ಯಾಕೆ ಇವೆಲ್ಲ ಹೆಸರು ಇಡ್ತಿದ್ರು? ಕೆಲವರಿಗೆ ಅನುಸಂಧಾನ ಗೊತ್ತಿತ್ತು, ಮುಂದೆ ಕೆಲವರಿಗೆ ಅದು ಯಾಕೋ ಇಟ್ಟಿದ್ದಾರೆ. ಕಲ್ಲು ಗುಂಡಿನಂತೆ ಬಂಡೆಯಂತೆ ಬಲಿಷ್ಠನಾಗಿ ಬೆಳೆಯಲಿ ಮಗ ಅಂತ ಅವ್ರಿಗೊಂದು ಅನುಸಂಧಾನ ಇರ್ತಿತ್ತು. ನನಗೋದು ಮೊದಲು ಗೊತ್ತಾಗ್ತಿರ್ಲಿಲ್ಲ. ಗುಂಡಪ್ಪ ಅಂದ್ರೆ ಗುಂಡಾಚಾರ ಅಂತ, ದೊಡ್ಡ ದೊಡ್ಡ ದಿವಾನರು ವಿದ್ವಾಂಸರಲ್ಲಿ ಗುಂಡಾಚಾರ ಅಂತ. ಇದೇನು ವಿಚಿತ್ರವಾಗಿದೆಯಲ್ಲ ಗುಂಡಾಚಾರ. ಇದು ಒಳ್ಳೆ ವಿಷ್ಣು ಸಹಸ್ರನಾಮದ್ದು ಸಂಸ್ಕೃತದ ಯಾವ್ದು ಹೆಸರು ಇವ್ರಿಗೆ ಕಾಣಲಿಲ್ಲೇನೋ ಅಂತ ನನಗೆ ಅನ್ಸೋದಿತ್ತು. ಕಾಣಲಿಲ್ಲ ದೊಡ್ಡ ವಿಷಯ ಅಲ್ಲ. ನಮ್ದೇನು ದೊಡ್ಡ ಪಾಂಡಿತ್ಯ, ನಮ್ಗೆ ಕಾಣದೇ ಇರೋದು ಅವ್ರಿಗೆ ಕಾಣದೇ ಇರೋದು ನಮಗೇನು ಕಂಡಿದೆ ಶಾಸ್ತ್ರಗಳಲ್ಲಿ, ಅದು ಪ್ರಶ್ನೆ ಅಲ್ಲ. ಗುಂಡಪ್ಪ ಅಂತ ನಾವು ಮಾತಿನ ಒಂದು ಹೆಸರಿಟ್ರೆ ಎಲ್ಲ ಓದಿದವರು ಓದದೇ ಇದ್ದವರು ಹೆಂಗಸರು ಎಲ್ಲರಿಗೂ ಕರೀಲಿಕ್ಕೆ ಸುಲಭವಾದ ಹೆಸರು. ನಾವು ಆಕಣಾಶ್ಮ ಸಮ ಅಂತ ಹೆಸರಿಟ್ಟು ಅದನ್ನು ಕರೆಯೋದು ಹೇಗೆ? ಕರೀಲಿಕ್ಕೆ ಕಿರಿಕಿರಿ ಆದಿತ್ತು. ಅದರಿಂದ ಗುಂಡಪ್ಪ ಅಂತಿದ್ರು, ಕಲ್ಲಪ್ಪ ಅಂತಿದ್ರು, ಬಂಡೆಪ್ಪ ಅಂತಿದ್ರು. ಮಕ್ಕಳು ಬಲಿಷ್ಠರಾಗಿ ಬೆಳೆಯಲಿ ಅಂತೇಳಿ ಪರಮಾತ್ಮನ ಬಲಸ್ವರೂಪ ಅಂತ ಉಪಾಸನೆ ಮಾಡೋಣ. ಮುಖ್ಯ ಪ್ರಾಣನನ್ನು ಆಕಣಾಶ್ಮ ಸಮ ಅಂತ ಉಪಾಸನೆ ಮಾಡೋಣ. ಬೃಹದಾರಣ್ಯಕ ಉಪನಿಷತ್ತು ಹೇಳುವಂತೆ ಅವನನ್ನ ನಾವು ಮಾಡುವ ಧಾರ್ಮಿಕ ಕ್ರಿಯೆಗಳೇನಿವೆ, ಧಾರ್ಮಿಕ ಕ್ರಿಯೆಗಳಲ್ಲಿ ಅನೇಕ ವಿಘ್ನಗಳು ನಿತ್ಯ ಬರ್ತಿರ್ತಾವಲ್ಲ. ನಮ್ದು ಹೇಗಿರ್ತಂತಂದ್ರೆ, ಪ್ರಾಚೀನ ಕಾಲದ ಋಷಿಗಳಿಗೆ ತೊಂದರೆ ಕೊಡಲಿಕ್ಕೆ ರಾಕ್ಷಸರು ನೇರವಾಗಿ ಬರ್ತಿದ್ರು. ಅಲ್ಲೇನೋ ಮಲಮೂತ್ರ ಹಾಕಿ ಅದನ್ನು ಅಪವಿತ್ರ ಮಾಡಲಿಕ್ಕೆ, ಅವ್ರು ಹಿಡಿದು ಹಿಂಸಿಸಲಿಕ್ಕೆ ನೇರವಾಗಿ ರಾಕ್ಷಸರೇ ಬರ್ತಿದ್ರು. ಯಾಕೆಂತಂದ್ರೆ ನೇರವಾಗಿ ಪರಮಾತ್ಮನ ಕಾಣುವ ಯೋಗ್ಯತಾನೂ ಅವ್ರಿಗೆ ಇರ್ತಿತ್ತು. ನೇರವಾಗಿ ರಾಕ್ಷಸರೇ ಬಂದು ಹಾಳು ಮಾಡ್ತಿದ್ರು. ಆವಾಗ ಪರಮಾತ್ಮನಲ್ಲಿ ಬಂದು ಅವ್ರನ್ನ ಉದ್ಧಾರನೂ ಮಾಡ್ತಿದ್ದ. ನಮಗೆ ನೇರವಾಗಿ ಪರಮಾತ್ಮನ ಕಾಣುವ ಯೋಗ್ಯತಾನೂ ಇಲ್ಲ, ಆ ದುಷ್ಟ ಶಕ್ತಿಗಳನ್ನು ನೇರವಾಗಿ ಕಾಣಿಸುವ ಯೋಗ್ಯತಾನೂ ನಮಗಿಲ್ಲ. ಅದಕ್ಕೇನು ಯೋಗ್ಯತಾ ಬೇಕಾಗಿಲ್ಲ ಬಿಡ್ರಿ, ಅದು ವಿಷಯ ಬೇರೆ. ಆದರೆ ನಮಗೆ ನೋಡ್ರಿ, ದುಷ್ಟಶಕ್ತಿಗಳು ನೇರವಾಗಿ ನಮ್ಮ ಎದುರಿಗೆ ಬಂದರೆ ಸ್ವಲ್ಪ ಎಚ್ಚೆತ್ಕೊಳ್ತೇವೆ ನಾವು. ದುರ್ಯೋಧನ, ಯಾರೋ ದುಶ್ಯಾಸನ, ಶಕುನಿ ಅವರಲ್ಲಿ ನೇರವಾಗಿ ಬಂದರೆ ಏನೋ ದೊಡ್ಡ ಸಮಸ್ಯೆ ಬಂತು, ಸ್ವಲ್ಪ ಎಚ್ಚರಿಕೆಯಿಂದ ಇರೋಣ ಅಂತೇಳಿ ಅಲರ್ಟ್ ಆಗಿಬಿಡ್ತೇವೆ. ನಮ್ಮ ಜೀವನ ಹೇಗಿದೆ ಅಂದರೆ, ಪರಮಾತ್ಮ ನಮ್ಮನ್ನು ಹೇಗೆ ಇಟ್ಟಿದ್ದಾನೆ ಅಂದರೆ ದುಷ್ಟಶಕ್ತಿಗಳು ಬಂದದ್ದು ನಮ್ಗೆ ಗೊತ್ತಾಗಬಾರ್ದು. ಬಹಳಷ್ಟು ಆಲೋಚನೆ ಮಾಡಿದವರಿಗೆ ಮಾತ್ರ ಯಾವುದೋ ಸಮಸ್ಯೆಯಲ್ಲಿ ಸಿಲುಕಿ ಬಿದ್ದಿದ್ದೀವಿ, ಸ್ವಲ್ಪ ಎಚ್ಚರದಿಂದ ಇರಬೇಕು ಅಂತ ನಮಗೆ ಗೊತ್ತಾಗಬೇಕು. ಅಂತಹ ಸ್ಥಿತಿಯಲ್ಲಿ ನಮ್ಮನ್ನು ಪರಮಾತ್ಮ ಇಟ್ಟಿದ್ದಾನೆ. ಆದ್ದರಿಂದ ನಾವು ನಮ್ಮ ಕಾಮ, ಕ್ರೋಧ, ಲೋಭ, ಮೋಹ ಇತ್ಯಾದಿಗಳಿವೆಯಲ್ಲ, ಅದರಲ್ಲಿ ಈ ಕಲಿ ಮತ್ತು ದ್ವಾಪರ ಇವರಿಬ್ಬರು ಕೂಡ ಬ್ರಹ್ಮಣ ಜಾತವು ಅಂತ ಗೀತಾ ಭಾಷ್ಯ ಅದನ್ನು ವಿವರಿಸ್ತದೆ. ದುಃಖ ದ್ವೇಷ ರೂಪರು ಅವರಿಬ್ಬರು. ಒಬ್ಬ ದ್ವೇಷದ ಸಂಕೇತ ಮತ್ತೊಬ್ಬ ದುಃಖದ ಸಂಕೇತ. ಉಳಿದ ಅನೇಕ ಜನ ರಾಕ್ಷಸರು ಕೂಡ ಆಯಾ ದುರ್ಗುಣಗಳಿಗೆ ಸಂಕೇತರಾಗಿ ನಮ್ಮನ್ನ ಆಯಾ ದುರ್ಗುಣಗಳಿಗೆ ಈಡು ಮಾಡುವವರು ಅಂಥ ರಾಕ್ಷಸರೆಲ್ಲ ಇರ್ತಿರ್ತಾರೆ. ಅದಕ್ಕಾಗಿ ನಾವು ಆ ದುಷ್ಟ ಶಕ್ತಿಗಳನ್ನು ನಿವಾರಣೆ ಮಾಡಬೇಕಾದ್ರೆ ಪರಮಾತ್ಮನ ಬಲಸ್ವರೂಪ ಅಂತಲೂ, ಮುಖ್ಯ ಪ್ರಾಣನನ್ನ, ಆ ದೊಡ್ಡ ದೊಡ್ಡ ದೇವತೆಗಳನ್ನ ಬಲಸ್ವರೂಪರು ಅಂತಲೂ ಉಪಾಸನೆ ಮಾಡಿ ಆಕಣಾಶ್ಮ ಸಮ ಇತ್ಯಾದಿ ಶಬ್ದದಿಂದ ಅವರನ್ನು ಕರೆದು ಆ ಬಲವನ್ನು ನಮಗೆ ಕೊಡುವಂಥ ಪರಮಾತ್ಮನ ಪ್ರಾರ್ಥನೆ ಮಾಡಿದರೆ, ಆ ದೇವತೆಗಳನ್ನು ಪ್ರಾರ್ಥನೆ ಮಾಡಿದರೆ ನಮಗೆ ಅವರು ಬಲವನ್ನು ಕೂಡ ಕೊಡ್ತಾರೆ. ಅದು ನಮಗೆ ನಾವು ಗಳಿಸಬೇಕಾದ ದೊಡ್ಡ ಬಲ ಅಂದರೆ ಅದು. ಧನಾನಾಂ ಉತ್ತಮಂ ಶ್ರುತಂ. ದೊಡ್ಡ ಧನ ಅಂದರೆ ಯಾವುದು? ಜ್ಞಾನವೇ ಧನ. ಈ ಜ್ಞಾನವೇ ಧನ ಅಂತ ಅನ್ನೋದಕ್ಕಂತೂ ಸಂಸ್ಕೃತದಲ್ಲಿ ಬೇಕಾದಷ್ಟು ಸುಭಾಷಿತಗಳಿವೆ. ನಚೋರಹಾರ್ಯಂ ನಚ ರಾಜಹಾರ್ಯಂ ನ ಭ್ರಾತೃಭಾಗ್ಯಂ ನಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ. ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ಸೈಟು, ಜಮೀನುಗಳು ಎಲ್ಲ ಸಂಪತ್ತಿಗಿಂತ ವಿದ್ಯಾಧನ ಅನ್ನೋದು ದೊಡ್ಡ ಸಂಪತ್ತು. ಯಾಕೆಂದ್ರೆ ನಮ್ಮ ಬಂಗಾರ ಬೆಳ್ಳಿಗಳಿಂದ ಕಳ್ಳರು ಕದ್ದು ಬಿಡ್ಬೋದು. ವಿದ್ಯೆಯನ್ನು ಕಳ್ಳರು ಕದೀತಾರ, ಪುಸ್ತಕ ಕದಿಬಹುದು. ನಮ್ಮ ಪುಸ್ತಕಗಳನ್ನ ಯಾರು ಹೊತ್ಕೊಂಡು ಹೋಗಿ ಕದಿಬಹುದು. ರಾತ್ರೋರಾತ್ರಿ ಪುಸ್ತಕ ಕದ್ದು ಪಂಡಿತರಾಗ್ತಾರೆ. ಇನ್ನು ದೀರ್ಘಕಾಲ ಅಭ್ಯಾಸ ಮಾಡಿದ್ರೆ ಪಂಡಿತರಾಗ್ತಾರೆ. ಪುಸ್ತಕ ಕದ್ದು ಪಂಡಿತರೇನಾಗ್ತದೆ? ನ ಚೋರಹಾರ್ಯಂ ನ ಭ್ರಾತೃಭಾಜ್ಯಂ. ನಮ್ಮ ಅಪ್ಪನ ಆಸ್ತಿ ಅಂತೇಳಿ ಅಟ್ಟ ಮಂದಿಗಳು ಬಡಿದಾಡಿ
ಸುಪ್ರೀಂ ಕೋರ್ಟ್ ತನಕ ಹೋಗಿ ಒಂದು ವಿಭಾಗ ಮಾಡ್ಕೋಬಹುದು. ನಮ್ಮ ಅಪ್ಪ ದೊಡ್ಡ ಪಂಡಿತ ಆಗಿದ್ದಾನೆ, ಕೋರ್ಟಿನ ಕಾನೂನಿನ ಮೂಲಕ ನಮಗೆ ವಿದ್ಯೆ ಬರ್ತದೆ ಅಂತ ಹೇಳಿ ನಾವು ಮೂರ್ಖರಾಗಿ ಉಳಿದ್ರೆ ನಮಗೇನು ವಿದ್ಯೆ ಬರ್ತದೆ? ಬರೋದಿಲ್ಲ. ನಾವು ಕಲ್ತರೆ ವಿದ್ಯೆ ಬರೋದು. ಇದಕ್ಕೊಂದಕ್ಕೆ ಮಾತ್ರ ಬೇರೆ ಮಾರ್ಗವೇ ಇಲ್ಲ. ಆದ್ರಿಂದ ನಚೋರಹಾರ್ಯಂ ನಚ ಭ್ರಾತೃಭಾಜ್ಯಂ, ನಚೋರಹಾರ್ಯಂ ನಚ ರಾಜಹಾರ್ಯಂ. ರಾಜರ ಕದಿಲಿಕ್ಕೆ ಬರೋದಿಲ್ಲ. ಬಹಳಷ್ಟು ಕರೆನ್ಸಿ, ಹಳೆಯ ಕಾಲದ ನೋಟುಗಳನ್ನೆಲ್ಲ ಇಟ್ಕೊಂಡು ಕೂತ್ಕೊಂಡಿದ್ದೀವಿ. ಇದ್ದಕ್ಕಿದ್ದಂತೆ ಯಾವತ್ತೂ ಅಮಾನ್ಯ ಆಗಿಬಿಡ್ತದೆ ಅದೆಲ್ಲ ನೋಟುಗಳು. ಯಾವಾಗ ಏನಾಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ರಾಜರ ಟ್ಯಾಕ್ಸ್ ಹಾಕಬಹುದು, ಆದರೆ ವಿದ್ಯೆ ಮೇಲೆ ಯಾರು ಟ್ಯಾಕ್ಸ್ ಹಾಕಲಿಕ್ಕೆ ಬರೋದಿಲ್ಲ. ನಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನಚ ಭಾರಕಾರ್ಯ. ಒಂದು ಸೂಟ್ ಕೇಸಲ್ಲಿ ಏನಾದರೂ 1,000 ರೂಪಾಯಿ 2,000 ರೂಪಾಯಿ ನೋಟ್ ಅವರು ಎಷ್ಟು ತುಂಬಿಕೊಂಡು ಹೋಗಬಹುದು ಮನುಷ್ಯ ಹೊರಲಿಕ್ಕಾಗೋದಿಲ್ಲ. ಆದರೆ ವಿದ್ಯಾ ಅನ್ನೋ ಧನವನ್ನು ಮಾತ್ರ ಬಹಳ ಓದ್ಬಿಟ್ಟಿದ್ದೀನಿ, ನನ್ನ ತಲೆ ಭಾರ ಆಗಿದೆ ಅಂತ ಯಾರು, ಆ ಜ್ಞಾನದ ಭಾರ ಯಾರಿಗೂ ಆಗೋದಿಲ್ಲ. ಬಹಳ ಓದಿ ಸ್ವಲ್ಪ ತಲೆನೋವಾಗಬಹುದು, ಮತ್ತೆ ಮಲ್ಕೊಂಡ್ಬಿಟ್ರೆ ಮತ್ತೆ ಸರಿ ಆಗ್ತದೆ. ಅದು ಬಹಳ ಓದಿ ತಲೆ ಭಾರ ಆಗಿ ಯಾರಿಗೂ ಕಿರಿಕಿರಿ ಆಗೋದಿಲ್ಲ. ಅದು ನಚ ಭಾರಕಾರಿ. ಇನ್ನೊಂದು ಸಂಗತಿ ಏನಂತಂದ್ರೆ ವ್ಯಯಕೃತೆ ವರ್ಧತೆ, ಇದು ವಿಷಯ. ನಾವು ದುಡ್ಡು ಕೊಡ್ತಾ ಹೋದ್ರೆ ಖಾಲಿ ಆಗ್ತಾ ಹೋಗ್ತದೆ, ಮತ್ತೆ ಬರ್ತದೆ ಅಂತ ಖಾತ್ರಿ ಇಲ್ಲ. ಬರ್ತದೆ, ಬರೋದಿಲ್ಲ ಅಂತಲ್ಲ. ದಾನ ಮಾಡ್ತಾ ಮಾಡ್ತಾ ಹೋದಂತೆ ಅದು ಬರ್ತದಿಲ್ಲ ಅಂತಲ್ಲ. ಆದ್ರೆ ಬರ್ಲಿಕ್ಕೆ ಒಂದು ಸ್ವಲ್ಪ ವಿಳಂಬ ಆಗ್ಬೋದು. ಇವತ್ತು ಒಂದಿಷ್ಟು ದೊಡ್ಡ ಪ್ರಮಾಣದಲ್ಲಿ ದಾನ ದಕ್ಷಿಣೆ ಕೊಟ್ಟಿವಿ, ಮತ್ತೆ ಅದು ನಮ್ಮ ಮರಳಿ ಬರ್ಲಿಕ್ಕೆ ನಾಳೆ ನಾಡ್ದಾಗ್ಬೋದು, ಇನ್ನೊಂದು ತಿಂಗಳಾಗ್ಬೋದು. ವಿದ್ಯೆಯನ್ನು ಮಾತ್ರ ಹಂಚ್ತಾ ಹೋದಂತೆ ಆ ಕ್ಷಣದಲ್ಲೇ ಡಬಲ್ ಆಗ್ತಾ ಹೋಗ್ತದೆ. ಏಕತೆ ವರ್ಧತೆಯೇವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನ. ಎಲ್ಲಾ ಧನಗಳಿಗಿಂತಲೂ ದೊಡ್ಡ ಧನ ಅಂತ ಹೇಳಿ ಶಾಸ್ತ್ರದಲ್ಲಿ ಅದನ್ನ ವರ್ಣನೆ ಮಾಡ್ತಾರೆ. ಇಂಥ ವಿದ್ಯೆಯ ಮಹತ್ವವನ್ನು ಹೇಳುವಂತಹ ಅನೇಕ ಸುಭಾಷಿತಗಳು ಶಾಸ್ತ್ರದಲ್ಲಿ ಹೇರಳವಾಗಿವೆ. ದುಡ್ಡು ಬೇಕು ಬೇಡ ಅಂತಲ್ಲ. ಧನಾನ್ಯರ್ಜಯಧ್ವಂ ಕಿಂ ಗುಣೈಹಿ ಅಂತ ಒಂದು ಸುಭಾಷಿತ ಇದೆ. ದುಡ್ಡು ಗಳಿಸ್ರಿ, ಬೇರೆ ಕಥೆಗಳನ್ನ ಹೇಳಿ ಏನು ಉಪಯೋಗ? ದುಡ್ಡು ಬೇಕಲ್ಲ ಮನುಷ್ಯನಿಗೆ. ದುಡ್ಡು ಇಲ್ಲದೆ ದರಿದ್ರಾಗಿ ಹೋಗ್ತಾನೆ, ಅದು ಮುಂದೆ ಬರೋದಿದೆ ನಾಳೆ ನಾಡ್ದು. ನೋಡ್ರಿ, ಮೃದಂಗಂ ವಾದಯ ತನ್ಮುಖಾದಪಿ ಧನಂ ಧನಂ ಧನಂ. ಜಡವಸ್ತುಗಳನ್ನು ಕೂಡ ಬಾರಿಸಿದ್ರೆ ಧನಂ 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 ಅಂತದ್ದು. ಇದು ಮನುಷ್ಯ ಧನಂ ಧನಂ ಅನ್ನೋದ್ರಲ್ಲಿ ಏನು ವ್ಯತ್ಯಾಸ ಇದೆ? ದುಡ್ಡಿಗಾಗಿ ಪ್ರಯತ್ನ ಪಡ್ರಿ ಅಂತ ಹಾಗೂ ಸುಭಾಷಿತ ಇದೆ. ಅದು ಬೇಕು ಬೇಡ ಅಂತಲ್ಲ. ವಿದ್ಯಾಧನ ಅಂತ ಬಹಳ ಮುಖ್ಯ. ಲಾಭಾನಾಂಶ್ರಯ ಆರೋಗ್ಯಂ, ಅವಾಗ ನಾವು ನೋಡಿದ್ವಿ. ಅತ್ಯಂತ ಶ್ರೇಷ್ಠವಾದ ಆರೋಗ್ಯವನ್ನು ಕೊಂಡುಕೊಳ್ಳಿಕ್ಕೆ ಬರೋದಿಲ್ಲ. ಆರೋಗ್ಯಕ್ಕೆ ಸಾಧನವಾದ ಸಾಮಗ್ರಿಗಳನ್ನು ಕೊಂಡ್ಕೋಬಹುದು. ನಾನಾ ತಂದು ಭಕ್ಷ್ಯ ಭೋಜ್ಯಗಳು, ಟಾನಿಕ್ಗಳು, ವಿಟಮಿನ್ ಮಾತ್ರೆಗಳನ್ನೆಲ್ಲ ಕೊಂಡ್ಕೋಬಹುದು. ಆರೋಗ್ಯವನ್ನು ಕೊಂಡ್ಕೊಳ್ಳಿಕ್ಕೆ ಮಾತ್ರ ಎಲ್ಲೂ ಸಾಧ್ಯವಿಲ್ಲ. ಸುಖಾನ ತುಷ್ಟಿರುತ್ತಮ. ಅತ್ಯಂತ ದೊಡ್ಡ ಸುಖ ಮನುಷ್ಯನಿಗೆ ಯಾವುದು ಅಂತಂದ್ರೆ ಸಂತೃಪ್ತನಾಗಿರೋದು. ಏನು ಸಿಕ್ಕಿದೆಯೋ ಅದರಲ್ಲೇ ಸಂತೃಪ್ತನಾಗಿರುವುದೇ ಅವನಿಗೊಂದು ದೊಡ್ಡ ಸುಖ. ಅದು ಆಶಾಯಾ ಈ ದಾಸಾಹ ತೇ ದಾಸಾಹ ಸರ್ವಲೋಕಸ್ಯ. ಆಶೆಗೆ ಯಾರು ದಾಸರು ಅವರು ಜಗತ್ತಿಗೆಲ್ಲ ದಾಸರೇ ಆಗಿ ಹೋಗ್ತಾರೆ. ಆಶಾಯೇಷಾಂ ದಾಸಿ ತೇಷಾಂ ದಾಸಾಯತೆ ಲೋಕ. ಆಸೆಯನ್ನೇ ಇವರು ತಮ್ಮ ದಾಸಿಯನ್ನಾಗಿ ಮಾಡ್ಕೊಂಡು ಬಿಟ್ಟಿದ್ರೆ, ಆಸೆಯನ್ನು ಗೆದ್ದು ನಿಂತಿದ್ರೆ ಜಗತ್ತೆಲ್ಲ ಇವನ ಪಾದಕಮಲಗಳಿಗೆ ಬಂದು ಎರಗುತ್ತದೆ. ದೊಡ್ಡ ನಿರ್ಲಿಪ್ತರಪ್ಪ, ಅವ್ರ ಬಗ್ಗೆ ನಾವು ಗೌರವ ಕೊಡಬೇಕು ಅಂತ ಜನ ಅವನಿಗೆ ಏನನ್ನೂ ಕೊಡ್ತಾರೆ, ಎಲ್ಲವನ್ನೂ ತಂದು ಸುರಿತಾರೆ ಅವನ ಪಾದಕ್ಕೆ. ಆಸೆ ಅಂತಂದ್ರೆ ಅಷ್ಟು ಭಯಂಕರವಾದದ್ದು. ಅಲ್ಲೊಂದು ಪಂಚತಂತ್ರದಲ್ಲೊಂದು ಶ್ಲೋಕ, ದಂತ ಜೀರಿಯಂತಿ ಜೀರಿಯತಃ. ಮನುಷ್ಯ ಮುದುಕ ಆದಂತೆ ಮೊದಲು ತಲೆ ಕೂದಲು ಬೆಳ್ಳಗಾಗ್ತದೆ, ಆಮೇಲೆ ನಿಧಾನವಾಗಿ ಹಲ್ಲುಗಳು ಸಡಿಲಾಗಲಿಕ್ಕೆ ಪ್ರಾರಂಭ ಕಾಣ್ತವೆ, ಮತ್ತೆ ಮನುಷ್ಯನ ಚರ್ಮ ಎಲ್ಲ ಸುಕ್ಕುಗಟ್ಟುತ್ತದೆ. ಮನುಷ್ಯ ಜೀರ್ಣ ಆದಂತೆ ಜೀರ್ಣ ಆಗ್ತಾ ಹೋಗ್ತವೆ. ಇವೆಲ್ಲ ಒಂದೇ ಇದೆ. ಇವನು ಮುಂದೆ ವಯಸ್ಸು ಆಗ್ತದೆ ಇವನಿಗೆ, ಅದು ಮಾತ್ರ ನಿತ್ಯ ಯುವತಿ ಆಗ್ತಿರ್ತದಂತೆ. ಅದೊಂದು ಮಾತ್ರ ಮತ್ತೆ ಹೊಸದಾಗಿ ಬರ್ತಿರ್ತದೆ. ತೃಷ್ಣೈಕ ತರುಣಾಯತೆ. ತೃಷ್ಣ ದುರಾಸೆ ಮಾತ್ರ ಅದು ನಿತ್ಯ ತರುಣಿ. ಅದು ಹಲ್ಲು, ತಲೆ ಕೂದಲು, ಕೈ ಶಕ್ತಿ, ಕಣ್ಣು ಎಲ್ಲನೂ ಜೀರ್ಣ ಆಗ್ತದೆ. ದುರಾಸೆ ಮಾತ್ರ ತೃಷ್ಣೈಕ ತರುಣಾಯತೆ, ನಿತ್ಯ ತರುಣಿಯಂತೆ ಹೊಸದಾಗಿ ನಾವು ಪೀಡಿಸ್ತಿರ್ತದೆ. ಬಹಳ ದೊಡ್ಡ ಸಮಸ್ಯೆ ಅದು. ಶಾಸ್ತ್ರದಲ್ಲಿ ಹಾಸ್ಯವಾಗಿ ಹೇಳ್ತಿರ್ತಾರೆ, ವೃದ್ಧಸ್ಯ ತರುಣೀಯ ವಿಷಂ ಅಂತ. ವೃದ್ಧರಿಗೆ ಮದುವೆ ಮಾಡ್ಕೊಳ್ವಾಗ ನಮ್ಮ ಸಮಾನ ವಯಸ್ಸಿನ ಮದುವೆಯನ್ನು ಮಾಡ್ಕೊಳ್ಬೇಕು. ತೀರಾ ವೃದ್ಧನಾದವನು ಯುವತಿಯನ್ನು ಮದುವೆ ಮಾಡಿಕೊಂಡ್ರೆ ಹೇಗೆ ಕಷ್ಟಕ್ಕೆ ಗುರಿ ಆಗಬೇಕಾಗ್ತದ? ಈ ಮನುಷ್ಯನ ವಾರ್ಧಕ್ಯ, ಮನುಷ್ಯ ವೃದ್ಧನಾಗಿದ್ದಾನೆ, ಆದ್ರೆ ಆ ತರುಣಿಯಾದ ಆಸೆಯನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅವಳ ಜೊತೆ ನಿತ್ಯ ದಾಂಪತ್ಯ ಇದೆ. ಅವಳು ನಮ್ಮನ್ನು ಪೀಡಿಸೋದು ಬಿಡೋದಿಲ್ಲ, ಇವನಿಗೆ ಅವಳನ್ನು ಸಮಾಧಾನ ಮಾಡ್ಲಿಕ್ಕೆ ಆಗೋಲ್ಲ.
ಕಶ್ಚ ಧರ್ಮ ಪರೋ ಲೋಕೆ ಕಶ್ಚ ಧರ್ಮ ಸದಾ ಫಲಃ ಕಿಂ ನಿಯಮ್ಯನ ಶೋಚಂತೆ ಕೈಶ್ಚ ಸಂಧಿರ್ಣ ಜೀರ್ಯತೆ. ಯಕ್ಷ ಪ್ರಶ್ನೆ ಮಾಡಿದ, ಲೋಕದಲ್ಲಿ ಶ್ರೇಷ್ಠವಾದ ಧರ್ಮ ಯಾವುದು ಹೇಳು? ನಿರಂತರ ಫಲ ಕೊಡತಕ್ಕಂಥ ಧರ್ಮ ಯಾವುದು? ಮನುಷ್ಯ ಏನನ್ನು ಕಂಟ್ರೋಲ್ ಮಾಡಿದರೆ ದುಃಖಕ್ಕೆ ಒಳಗಾಗುವ ಪ್ರಸಂಗ ಬರೋದಿಲ್ಲ, ಮತ್ತೆ ಯಾರ ಜೊತೆ ಸ್ನೇಹ ಮಾಡಿದ್ರೆ ದುಃಖ ಪಡುವ ಪ್ರಸಂಗ ಬರೋದಿಲ್ಲ ಅಂತಂದ್ರೆ ಅದಕ್ಕೆ ಉತ್ತರ ಹೇಳಿದ, ಆನುಶಂಸ್ಯಂ ಪರೋ ಧರ್ಮ, ಅಹಿಂಸೆ, ಅಹಿಂಸಾ ಪರಮೋ ಧರ್ಮ ಅನ್ನೋದು ನಮ್ಮ ಶಾಸ್ತ್ರದ ಮೂಲ ಧರ್ಮ, ಅದೇ ದೊಡ್ಡ ಧರ್ಮ. ತ್ರಯೀ ಧರ್ಮ ಸದಾ ಫಲ. ವೇದಗಳನ್ನ ನಾವು ಅಧ್ಯಯನ ಮಾಡಬೇಕು. ಮನುಷ್ಯ ವೇದಗಳನ್ನ ಅಧ್ಯಯನ ಮಾಡಬೇಕು, ಅರ್ಥ ತಿಳ್ಕೋಬೇಕು, ಅದರಂತೆ ನಡ್ಕೋಬೇಕು. ಅದು ನಡ್ಕೊಂಡ್ರೆ ಅದು ಕೊನೆಯಿಲ್ಲದೆ ಇರುವ ಫಲವನ್ನು ಕೊಡ್ತದೆ. ಬಹಳ ಮಹತ್ವದ ಮಾತು. ಶಾಸ್ತ್ರ ಓದಿ ಯಾರಿಗ್ರಿ ಹೊಟ್ಟೆ ತುಂಬುತ್ತದೆ? ಓದೋಣ ಬರ್ರಿ, ಬೇರೆ ಏನಾದರೂ ಕೂಡಲೇ ಉದ್ಯೋಗ ಸಿಗ್ತದೆ, ರೆಕಗ್ನಿಷನ್ ಸಿಗ್ತದೆ ಅಂತಂತಿರ್ತೀವಲ್ಲ. ಒಂದು ಶಾಂತಿ ಪರ್ವದಲ್ಲೊಂದು ಮಹಾಭಾರತದ ಶಾಂತಿ ಪರ್ವದಲ್ಲೊಂದು ಮಾತಿದೆ. ನಾವು ಧರ್ಮೋ ರಕ್ಷತೆ ರಕ್ಷಿತ ಅಂತ ಕೇಳಿದ್ದೀವಿ, ಪ್ರಸಿದ್ಧವಾದ ಮಾತು. ತಿರುಪತಿಗೆ ಹೋದ್ರೆ ಒಂದು ಮಾತು ಕೇಳ್ತೀವಿ, ವೃಕ್ಷೋ ರಕ್ಷತೆ ರಕ್ಷಿತ ಅಂತೇಳಿ. ವೃಕ್ಷಗಳನ್ನು ನಾವು ಬೆಳೆಸಬೇಕು, ಅದು ನಾವು ಬೆಳೆಸಿದ್ರೆ ಅದು ನಮ್ಮನ್ನು ಕಾಪಾಡ್ತದೆ. ಅಲ್ಲೇ ಒಂದು ಸುಭಾಷಿತವೂ ಇದೆ ಒಂದ್ ಕಡೆ, ತಿರುಪತಿಯಲ್ಲೆಲ್ಲ ಶಾಸ್ತ್ರದಲ್ಲಿ, ಸಾಹಿತ್ಯದಲ್ಲಿ, ದಶಪುತ್ರ ಸಮೋ ವೃಕ್ಷ ಅಂತ. ಒಂದು ಮಗನನ್ನು ಪಡ್ಕೊಂಡ್ರೆ 10 ಮಕ್ಕಳನ್ನು ಪಡ್ಕೊಂಡ್ರೆ ಏನು ಮನುಷ್ಯನಿಗೆ ಲಾಭ ಆಗಬೇಕು, ಒಂದು ವೃಕ್ಷವನ್ನು ಬೆಳೆಸೋದ್ರಿಂದ ಅಷ್ಟು ಲಾಭ ಇದೆ ಅಂತ ಲೌಕಿಕವಾದ ಸುಭಾಷಿತಗಳು. ಶಾಂತಿ ಪರ್ವ ಏನು ಹೇಳ್ತದಂದ್ರೆ, ಧರ್ಮ ವೃಕ್ಷೋ ರಕ್ಷಮಾಣೋ ಮಧು ಹೇಮಚ ವರ್ಷತಿ ಅರಕ್ಷ್ಯಮಾಣ ಸತತಂ ಅಶ್ರು ಪಾಪಂಚ ವರ್ಷತಿ ಅಂತ ಶಾಂತಿ ಪರ್ವದ ಮಾತು. ಬ್ರಹ್ಮ ಅಂದ್ರೆ ಪರಮಾತ್ಮ, ಲಕ್ಷ್ಮೀದೇವಿ, ಮುಕ್ತ ಜೀವರು ನಾವೆಲ್ಲ ಮೊನ್ನೆ ಒಂದು ಅರ್ಥ ನೋಡಿದ್ವಿ. ಅದಲ್ಲದೆ ಮತ್ತೊಂದು ಬ್ರಹ್ಮ ಅನ್ನೋ ಶಬ್ದಕ್ಕೆ ಅರ್ಥ ವೇದ ಅಂತ ಅರ್ಥ. ಬ್ರಹ್ಮವೃಕ್ಷ, ವೇದವೆಂಬ ವೃಕ್ಷ, ಶಾಸ್ತ್ರವೆಂಬ ವೃಕ್ಷ, ಶಾಸ್ತ್ರಾಧ್ಯಯನ ಎಂಬ ವೃಕ್ಷ ಇದೆಯಲ್ಲ, ಅದೇನ್ ಮಾಡ್ತದೆ ಅಂತಂದ್ರೆ ಮಧು ಹೇಮಚ ವರ್ಷತೆ. ಪ್ರತಿಯೊಬ್ಬರಿಗೂ ಏನ್ ಬೇಕು? ಹೊಟ್ಟೆಗೆ ಹಿಟ್ಟು ಬೇಕು, ಜುಟ್ಟಿಗೆ ಮಲ್ಲಿಗೆ ಬೇಕು, ಅಂದ್ರೆ ಅಲಂಕಾರ, ಆಭರಣ, ವೈಭೋಗ ಇದೆಲ್ಲ ಬೇಕು. ಹೊಟ್ಟೆಗೆ ಹಿಟ್ಟಂತೂ ಬೇಕೇ ಬೇಕು. ನಿಮ್ಗೇನ್ ಬೇಕು ಎಲ್ಲ ಕೊಡ್ತದೆ ಅದು ಅಂತ. ನೀವು ಬರೀ ಹಿಟ್ಟಲ್ಲ, ಜೇನುತುಪ್ಪ ಕೊಡ್ತದೆ. ನಿಮ್ಮ ಬಾಯಿಗೆ ಜೇನುತುಪ್ಪದ ಮಳೆ ಕರೀತದೆ, ಹಾಲು ಜೇನುಗಳ ಮಳೆ ಕರೀತದೆ ವೇದ. ಸ್ವಲ್ಪ ವಿಳಂಬ ಆಗಬಹುದು. ಮತ್ತೆ ಮಧು ಹೇಮಚ ವರ್ಷತೆ, ಬರೇ ನಿಮ್ ಜುಟ್ಟಿಗೆ ಮಲ್ಲಿಗೆ ಮಾತ್ರ ಅಲ್ಲ, ಬಂಗಾರದ ಮಳೆ ಕರೀತದೆ ನಿಮ್ಮ ಮೇಲೆ. ನೀವು ವೇದವೆಂಬ ವೃಕ್ಷವನ್ನು ರಕ್ಷಿಸಿದರೆ, ನೀವು ಅದ್ರ ಕೈ ಬಿಟ್ರೆ ಅಶ್ರು ವರ್ಷತೆ, ಕಣ್ಣೀರು ಸುರಿಸ್ತದೆ. ವೇದಾಭಿಮಾನಿ ದೇವತೆಗಳು ನಮ್ಮನ್ನು ನೀವು ನೋಡ್ತಿಲ್ಲಲ್ಲ ಅಂತ ದುಃಖ ಪಡ್ತಾರೆ. ಅವರೇನು ದುಃಖ ಪಡಬೇಕಾಗಿಲ್ಲ. ವೇದವನ್ನು ಉಳಿಸ್ಲಿಕ್ಕೆ ನಾವ್ಯಾರು? ದೊಡ್ಡ ದೊಡ್ಡ ಋಷಿಗಳಿದ್ದಾರೆ, ಯಾವತ್ತು ಯಾವ ಕಾಲಕ್ಕೂ ಅವರ ವೇದಜ್ಞರಾದ ಋಷಿಗಳ ಸಂಖ್ಯೆ ಕಡಿಮೆ ಆಗೋದಿಲ್ಲ, ನಮಗೆ ಅದು ಕಾಣಿಸೋದಿಲ್ಲ ಅಷ್ಟೇ. ಅದು ಕಣ್ಣೀರು ಸುರಿಸ್ತದೆ ಅಂತಿದೆಯಲ್ಲ, ನಮ್ಮನ್ನು ಕಣ್ಣೀರು ಸುರಿಸುವಂತೆ ಮಾಡ್ತದೆ ಅಂತ ಅರ್ಥ. ಅದು ನಮ್ಮ ಮುಖದಲ್ಲಿ ಕಣ್ಣೀರು ಬರುವಂತೆ ಮಾಡ್ತದೆ. ಮತ್ತೆ ಪಾಪಂಚ ವರ್ಷತೆ, ಪಾಪ ಬರುವಂತೆ ಮಾಡ್ತದೆ ನಮಗೆ. ಅದು ಮುಖ್ಯವಾದಂಥ ಒಂದು ಮಾತು. ತ್ರಯೀ ಧರ್ಮ, ವೇದಗಳನ್ನು ಅರ್ಥ ಸಮೇತ ಅಧ್ಯಯನ ಮಾಡುವುದು ಮತ್ತೆ ಅದರಂತೆ ನಡ್ಕೊಳ್ಳುವುದು ಏನಿದೆಯಲ್ಲ, ಅದು ಅತ್ಯಂತ ದೊಡ್ಡ ಫಲ ಯಾವತ್ತೂ ಕೂಡ. ಮನುಷ್ಯ ಕಂಟ್ರೋಲ್ ಮಾಡಬೇಕಾದಂಥ ಅತ್ಯಂತ ಮುಖ್ಯವಾದ ಸಂಗತಿ ಯಾವುದು ಅಂತಂದ್ರೆ ಮನೋಯಮ್ಯ ನಶೋಚತಿ. ಅವನು ಯಾವತ್ತೂ ಕೂಡ ಮನಸ್ಸನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡಿರುವ ಮನುಷ್ಯ ಯಾವತ್ತೂ ಯಾವ ಕಾಲಕ್ಕೂ ಸಮಸ್ಯೆಗೀಡಾಗುವಂತಹ ಪ್ರಸಂಗ ಬರೋದಿಲ್ಲ. ಮನೋಯಮ್ಯ ನಶೋಚಂತೆ ಸಂಧಿ ಸದ್ಭಿರ್ನ ಜೀರ್ಯತೆ. ಈ ವಿಶೇಷ. ಸಜ್ಜನರ ಜೊತೆ ಒಪ್ಪಂದ ಮಾಡ್ಕೊಳ್ರಿ, ದುರ್ಜನರ ಜೊತೆ ಒಪ್ಪಂದ ಮಾಡ್ಕೊಂಡ್ರೆ ಮುರಿದು ಬೀಳ್ತದೆ ಒಪ್ಪಂದ. ಯಾವ ಕಾಲಕ್ಕೆ ಒಪ್ಪಂದ ಮುರಿದು ಬೀಳ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಇವತ್ತು ಒಪ್ಪಂದ ಆಯ್ತು, ಇನ್ನೊಂದು ವರ್ಷ 2 ವರ್ಷ ಆದ್ರೂ ಒಪ್ಪಂದದ ಗತಿ ಏನಾಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ನೀವು ದುರ್ಜನರಾಗಿದ್ರೆ ದುರ್ಜನರ ಜೊತೆಗೆ ಒಪ್ಪಂದ ಮಾಡ್ಕೋತೀರಿ, ಯಾಕಂದ್ರೆ ನಿಮ್ಗೆ ಸಿಗೋರು ಅಂತವ್ರೆ ಸಿಗ್ತಾರೆ. ಆದ್ರಿಂದ ಸಜ್ಜನರ ಜೊತೆ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ. ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘವದು ಬಚ್ಚಲ ರಜ್ಜಿನಂತೆ ಅಂತ ಸರ್ವಜ್ಞ ಹೇಳಿದ್ದು. ದುರ್ಜನರ ಸಂಘ ಮಾಡಿಬಿಟ್ರೆ ಅದು ಬಚ್ಚಲ ರಜ್ಜುನ ಮೈಗೆ ಸಿಡಿದಂತೆ, ತೀರಾ ಅಸಹ್ಯ ಆಗುವಂಥ ಸಂಗತಿ ಅದು. ಆ ಸಜ್ಜನರ ಜೊತೆನೆ ಗಂಧದ ಬುಟ್ಟಿ ಯಾರು ಮೈ ಮೇಲೆ ಹೊತ್ತಿರ್ತಾರಲ್ಲ, ಹೂವಿನ ಬುಟ್ಟಿ ಯಾರು ಹೊತ್ತಿರ್ತಿರ್ತಾರಲ್ಲ, ಅವ್ರ ಜೊತೆ ಸ್ನೇಹದ ಮಾತಾಡ್ಲಿಕ್ಕಾಗದೆ ಹೋದ್ರು ಜಗಳಾರ ಆಡೋಣ. ಅವ್ರ ಜೊತೆ ಜಗಳಾಡಿದ್ರೆ ನಮಗೂ ಅವರು ಕಿತ್ತಾಟ ಆದ್ರೆ ಅವ್ರು ಹೊತ್ತಿರುವ ಗಂಧ ಹೂವೆಲ್ಲ ನಮ್ಮ ಮೇಲೆ ಬಿದ್ದು ನಮಗೂ ಒಂದು ಸುಖ ಆಗ್ತದೆ. ದುರ್ಜನರ ಜೊತೆ ಪ್ರೀತಿಯ ಮಾತು ಬೇಡ, ಸಜ್ಜನರ ಜೊತೆ ಬೇಕಾದ್ರೆ ಜಗಳ ಮಾಡ್ಲಿಕ್ಕೆ ನಮ್ಗೆ ಸಜ್ಜನರ ಜೊತೆ ಹಕ್ಕಿದೆ.
ಆದ್ದರಿಂದ ಸಜ್ಜನರ ಜೊತೆ ಮಾಡಿಕೊಳ್ಳುವ ಒಪ್ಪಂದಗಳು, ಸಂಧಿಗಳೇನಿವೆ, ಸಂಧಿ ಅನ್ನೋ ಶಬ್ದವೇ ಇದೆ ಇದು. ಅವ್ರ ಜೊತೆ ಮಾಡಿಕೊಳ್ಳುವ ಮೈತ್ರಿ ಏನಿದೆ ಅದು ಯಾವತ್ತೂ ನಷ್ಟ ಆಗೋದಿಲ್ಲ. ನಮ್ಗೆ ಯಾವತ್ತೂ ಕೂಡ ನಮ್ಮನ್ನ ಕಾಪಾಡುವಂತಹ ಒಂದು ಮೈತ್ರಿ ಅದು. ಕಿಮ್ನು ಹಿತ್ವಾ ಪ್ರಿಯೋ ಭವತಿ, ಏನನ್ನು ಮನುಷ್ಯ ಬಿಟ್ರೆ ಪ್ರಿಯನಾಗ್ತಾನೆ ಇನ್ನೊಬ್ಬರಿಗೆ. ಕಿಮ್ನು ಹಿತ್ವಾ ನಶೋಚತಿ, ಏನನ್ನು ಬಿಟ್ರೆ ಅವನು ಶೋಕಕ್ಕೊಳಗಾಗೋ ಪ್ರಸಂಗ ಬರೋದಿಲ್ಲ. ಕಿಮ್ನು ಹಿತ್ವಾ ಅರ್ಥವಾನ್ ಭವತಿ, ಧನಿಕನಾಗಬೇಕಾದ್ರೆ ಏನು ಬಿಡಬೇಕು. ಕಿಮ್ನು ಹಿತ್ವಾ ಸುಖಿ ಭವೇತಿ, ಏನು ಬಿಟ್ಟರೆ ಮನುಷ್ಯ ಸುಖಿ ಆಗ್ತಾನೆ. ಮಾನಂ ಹಿತ್ವಾ ಪ್ರಿಯೋ ಭವತಿ, ನೀವು ಜಗತ್ತಿಗೆ ಪ್ರಿಯರಾಗಬೇಕಾದ್ರೆ, ನಿಮ್ದು ಪ್ರಿಯವಾದ ವ್ಯಕ್ತಿತ್ವ ಆಗಬೇಕಾದ್ರೆ, ಜನ ನಿಮ್ಮನ್ನು ಆಕ್ಸೆಪ್ಟ್ ಮಾಡಬೇಕಾದ್ರೆ ಮಾನಂ ಹಿತ್ವಾ ಪ್ರಿಯೋ ಭವತಿ. ಮನುಷ್ಯನಿಗೆ ದುರಭಿಮಾನ ಇರಬಾರದು. ದುರಭಿಮಾನಿ ಅವನು ಸೊಕ್ಕ ಅವನಿಗೆ ಇದ್ದಿತ್ತು, ನಮಗೇನಾಗೋದು. ಅವನ ಊರಿನಲ್ಲಿ ಅವನು ಗೌಡ, ನಮ್ಮ ಊರಿನಲ್ಲಿ ನಾವೇ ಗೌಡರು ಅಂತ ಜನ ಬಿಟ್ಟು ಹೋಗಿಬಿಡ್ತಾರೆ. ದುರಭಿಮಾನ ಮನುಷ್ಯನನ್ನು ಯಾವತ್ತೂ ಕೂಡ ಎತ್ತಿ ಹಿಡಿಯೋದಿಲ್ಲ, ಅವನು ಪರಿತ್ಯಜಿಸಿಬಿಡ್ತಾರೆ ಜನ. ಬೇಕಾದ್ರೆ ಮುಂದೆ ಬಂದಾಗ ನಮಸ್ಕಾರ ಮಾಡ್ತಾರೆ, ಹಿಂದೆ ಹೋದಾಗ ಬೈತಾ ಹೋಗಿಬಿಡ್ತಾರೆ. ಮಾನ, ದುರಭಿಮಾನ ಯಾವತ್ತೂ ಕೂಡ ಸಲ್ಲದ್ದು. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಸನತ್ ಸುಜಾತಿಯ ಅಂತ ಒಂದು ಖ್ಯಾತವಾದ ಭಾಗ, ಅಲ್ಲಿ ಒಂದು ಶ್ಲೋಕ ಇದೆ. ಅದೇನು ಅಂತಂದ್ರೆ, ಅಯಂ ಹಿ ಲೋಕೋ ಮಾನಸ್ಯ ಅಸೌ ಮೌನಸ್ಯ ಕೀರ್ತಿತಃ. ನಿಮಗೆ ಮಾನ ಸನ್ಮಾನ ಬೇಕಾ, ಬಿರುದು ಬಾವಲಿಗಳು ಬೇಕಾ, ಹಂಗಾಗಿ ಇಲ್ಲೇ ಇದೆ, ಅಲ್ಲಿ ಬರಬೇಡಿ. ಅಸೌ ಮೌನಸ್ಯ ಕೀರ್ತಿತಃ, ಪರಲೋಕ ಬೇಕಾ, ಪರಮಾತ್ಮನ ಸಾನ್ನಿಧ್ಯ ಪಡ್ಕೋಬೇಕಾ, ಮೌನವಾಗಿರಲಿ. ಬಿರುದು ಬಾವಲಿಗಳಿಗಾಗಿ, ಸನ್ಮಾನಗಳಿಗಾಗಿ, ಪ್ರಶಸ್ತಿಗಳಿಗಾಗಿ ಅರ್ಜಿ ಹಾಕಬೇಡ್ರಿ. ಯಾರು ಕರೆದ್ರೆ ನಾವು ರೆಡಿ ಇದ್ದೀವಿ, ಬರ್ತೇವೆ, ಯಾವ ಪ್ರಶಸ್ತಿ ಕೊಡ್ತೀರಿ, ಏನು ಸಂಭಾವನೆ ಕೊಡ್ತೀರಿ ಅಂತ ಅಪಹರಿಸಬೇಡ್ರಿ. ಅಯಂ ಹಿ ಲೋಕೋ ಮಾನಸ್ಯ, ನಿಮಗೆ ಮಾನ ಬೇಕಾದ್ರೆ ಇಲ್ಲೇ ಇದೆ. ನೀವು ಮಾನ ಕೊಡುವವರು ಬೇಕಾದ ಸಂಘ ಸಂಘಟನೆಗಳು, ಗುಂಪುಗಳು, ಒಕ್ಕೂಟಗಳು ಎಲ್ಲ ಬೇಕಾದಷ್ಟಿವೆ. ನಿಮಗೆ ಮಾನ ಸನ್ಮಾನ ಕೊಡ್ತಾರೆ. ಮೌನವಾಗಿದ್ರೆ ಆ ಲೋಕ. ಮೌನವಾಗಿರೋದು ಅಂತಂದ್ರೆ ಏನು ಮಾತಾಡದೆ ವಾಚಿಕವಾಗಿ ಮೌನವಾಗಿರೋದಲ್ಲ, ಶ್ರವಣಮಾನ ಮನನ ಮಾಡೋದೇ ಮೌನ. ಅಸೌ ಮೌನಸ್ಯ ಕೀರ್ತಿತ ಅಂತ ಸನತ್ ಸುಜಾತಿಯದ ಉದ್ಯೋಗ ಪರ್ವದ ಒಂದು ಮಾತು. ಹಾಗೆ ಮನುಷ್ಯ ಆ ಮಾನಕ್ಕೆ, ದುರಭಿಮಾನಕ್ಕೆ, ಬರೇ ದುರಭಿಮಾನ ಅಲ್ಲ, ಸನ್ಮಾನ ಬೇಕು ಅಂತ ವಿಪರೀತವಾದ ರೆಕಗ್ನಿಷನ್ಗಾಗಿ ಅದಕ್ಕೊಂದು ಹಾತೊರೆಯುವಿಕೆ. ಕನ್ನಡದಲ್ಲಿ ಹೇಳ್ತಿರ್ತಾರೆ ನೀವೆಲ್ಲ, ಕೀರ್ತಿ ಶನಿ ಅಂತ. ಈ ಶನಿ 7 ಶನಿ 5 ಶನಿ ಅಂತ ನಾವು ಪೀಡಿಸ್ತಿರ್ತಾನಲ್ಲ, ಹಾಗೆ ಮನುಷ್ಯನಿಗೆ ಕೀರ್ತಿ ಶನಿ ಅಂತ ಒಂದು ಶನಿ ಅವನಿಗೆ ಗಂಟು ಬಿದ್ದಿರ್ತದೆ ಯಾವತ್ತು. ಆ ಶನಿ ಮಾತ್ರ ಈ 7 ಇಲ್ಲದೇ ಇದ್ದಾಗಲೂ, 6, 5 ಏನೂ ಇಲ್ಲದೇ ಇದ್ದಾಗಲೂ ಅದು ಯಾವತ್ತೂ ಆ ಕೀರ್ತಿ ಶನಿ ಬೆನ್ನಟ್ಟೇ ಇರ್ತದೆ ಮನುಷ್ಯನು. ಕೀರ್ತಿ ಬೇಕು, ಕೀರ್ತಿ ಬೇಕು. ಹೇಗಿರ್ಬೇಕಂದ್ರೆ ಒಂದು ಸುಭಾಷಿತ ಹೇಳ್ತದೆ, ಸನ್ಮಾನ ಬ್ರಾಹ್ಮಣೋ ನಿತ್ಯ ಉದ್ವಿಜೇತ ವಿಷಾದಿವ ಆಕಾಂಕ್ಷೆಯ ಅವಮಾನಸ್ಯ ಅಮೃತಸ್ಯವ ಸರ್ವದ. ಆಚಾರ್ಯ ದೊಡ್ಡ ಪಂಡಿತರಿದ್ದೀರಿ, ಸನ್ಮಾನ ಮಾಡ್ತೀವಿ ಬರ್ರಿ ಅಂತ ಕರೆದ್ರೆ ಉದ್ವೇಗ, ಟೆನ್ಷನ್, ಬೇಡ ಸನ್ಮಾನ. ಹೇಗಂದ್ರೆ ನಿಮ್ಮ ಮನೆಗೆ ಯಾರು ಕರೆದ್ರು, ಆಚಾರ್ಯ ನಾಳೆ ನಮ್ಮ ಮನೆಗೆ ಊಟಕ್ಕೆ ಬರಬೇಕು, ಪವಮಾನ ಹೋಮ ಇದನ್ನು ಕೇಳಿ ಸಂತೋಷ ಪಡ್ತೀವಿ. ಆಚಾರ್ಯ ನಾಳೆ ನಮ್ಮ ಮನೆಗೆ ಬರ್ರಿ, ಏನು ಕಾರ್ಯಕ್ರಮ ಅಂದ್ರೆ ಒಂದು ಲೋಟ ವಿಷ ಕೊಡೋರಿದ್ದೀವಿ ಬರ್ರಿ ಅಂತಂದ್ರೆ, ನಿಮ್ಮ ವಿಷ ನಿಮಗೆ ಎಲ್ಲಿ ಸದ್ಯ ನಮ್ಮನ್ನು ಬದುಕಲಿಕ್ಕೆ ಬಿಡ್ರಿ ಅಂತ. ಹೇಗೆ ವಿಷವನ್ನು ಕಂಡ್ರೆ ಹೇಗೆ ಮನುಷ್ಯ ಹೆದರ್ತಾನೋ, ಒಂದು ಲೋಟ ವಿಷ ಕೊಡೋರಿದ್ದೀವಿ ಬರ್ರಿ ದಂಪತಿಗಳಿಬ್ಬರು ಅಂತ ಕರೆದ್ರೆ ಹೇಗೆ ಹೆದರ್ತೀವೋ, ಹಾಗೆ ಸನ್ಮಾನ ಮಾಡ್ತೀವಿ ಆಚಾರ್ಯ ಬರ್ರಿ ಅಂತ ಕರೆದ್ರೆ ಹೆದರಬೇಕು ಬ್ರಾಹ್ಮಣ ಅಂತ ಒಂದು ಸುಭಾಷಿತ. ಸನ್ಮಾನ ಬ್ರಾಹ್ಮಣೋ ನಿತ್ಯಂ ಉದ್ವಿಜೇತ ವಿಷಾದಿವ ಆಕಾಂಕ್ಷೆಯ ಅವಮಾನಸ್ಯ. ಅವಮಾನ ಆಗಲಿ ಅಂತ ಅಪೇಕ್ಷೆ ಪಡಬೇಕು. ಅವಮಾನ ಅಂದ್ರೆ ಇನ್ಸಲ್ಟ್ ಆಗೋದು ಅಂತ ಬೇರೆ ಅರ್ಥ. ಸನ್ಮಾನ ಅಂದ್ರೆ ಬೇಡ ಅಂತ ಅಪೇಕ್ಷೆ ಪಡಬೇಕು. ಅದು ಯಾಕೆಂದ್ರೆ ಅದೇ ಅಮೃತ ಇದ್ದಂತೆ. ಆಕಾಂಕ್ಷೆಯ ಅವಮಾನಸ್ಯ ಅಮೃತಸ್ಯವ ಸರ್ವದ. ಅಮೃತ ಹೇಗೆ ನಾವು ಅಪೇಕ್ಷೆ ಪಡ್ತೀವಿ, ಹಾಗೆ ಸನ್ಮಾನದ ಅಭಾವವನ್ನು, ಸನ್ಮಾನದ ಕೊರತೆಯನ್ನು ನಾವು ಅಪೇಕ್ಷೆ ಪಡಬೇಕು. ಅದಲ್ಲದೆ ಜನ ನಮ್ಮನ್ನು ಬೈಲಿಂದು ಅಪೇಕ್ಷೆ ಪಡಬೇಕು. ದಾಸರಿಗೆ ಅದು ಗೊತ್ತಿತ್ತು, ಹಿಂದೆ ನನ್ನನ್ನು ಬೈಯುವವರಿಗೆ ಹಾಗಾಗಲಿ, ಗಂಡು ಮಗ ಆಗಲಿ, ಮುಂದೆ ನನ್ನನ್ನು ಬೈಯುವವರಿಗೆ ಸಂಪತ್ತಾಗಲಿ ಅಂತ ದಾಸರಿಗೆ ಅದು ಗೊತ್ತಾಗಿತ್ತು. ನಿಂದಕರು ಇರ್ಬೇಕ್ರಿ ಈ ಜಗತ್ತಿನಲ್ಲಿ ನಮಗೆ ಅಂತ ಮತ್ತೊಂದು ಹಾಡು ಹಾಡಿದರು ಅವರು. ನಮ್ಮನ್ನ ಹೊಗಳುವವರು ಬಹಳ ಬೇಡ. ಹೊಗಳಿ ಏನು ಉಪಯೋಗ? ದೊಡ್ಡ ಪಂಡಿತರಿದ್ದೀರಿ, ದೊಡ್ಡ ಅಧಿಕಾರಸ್ಥರಿದ್ದೀರಿ, ಏನೇನು ಭಾರಿ ಭಾರಿ ವಿಷಯ ತಿಳ್ಕೊಂಡಿದ್ದೀರಿ, ಹೇಳ್ತೀರಿ ಅಂತ ಹೊಗಳಿ ಏನು ಉಪಯೋಗ? ನಮ್ಮ ಅಭಿವೃದ್ಧಿಗಳ ಪೂರಕ ಅಲ್ಲ. ಮನುಷ್ಯ ಎಲ್ಲಿಗೆ ಹೋಗಿಬಿಡ್ತಾನೆ ಅಂದ್ರೆ ಆ ಹೊಗಳಿಕೆಯನ್ನು ಎಂಜಾಯ್ ಮಾಡ್ಲಿಕ್ಕೆ ಕಲ್ತು ಬಿಡ್ತಾನೆ, ಅದ್ರೊಳಗೆ ಮುಳುಗಿ ಬಿಡ್ತಾನೆ. ನೋಡ್ರಿ ಎಷ್ಟು ಜನ ಫಾಲೋವರ್ಸು, ಏನು ಕಥೆ, ನಮ್ದೇನು, ನಮ್ಮ ಶಕ್ತಿ ಅಂತದ್ದು, ನಮ್ಮ ಅನುಯಾಯಿಗಳು ಎಷ್ಟು ಜನ, ನಾವು ಎದ್ದು ನಿಂತರೆ ಕಾಲಿಗೆ ಬೀಳೋರು ಎಷ್ಟು ಜನ, ಶುರುವಾಗಿಬಿಡ್ತದೆ ಮನುಷ್ಯನಿಗೆ. ಇದೆಲ್ಲ ಒಂದು ಲೋಟ ವಿಷ ಇದ್ದಂತೆ. ಒಂದು ಲೋಟ ಅಲ್ಲ, ದೊಡ್ಡ ದೊಡ್ಡ ತಂಬಿಗೆನೇ ಇದೆ, ದೊಡ್ಡ ತಂಬಿಗೆ ಪೂರ್ತಿ ವಿಷ ಇದ್ದಂತೆ, ಕಾಲು ಕೂಟ ವಿಷ ಇದ್ದಂತೆ ಸನ್ಮಾನ ಅಂತ ಅನ್ನೋದು. ಅದಕ್ಕೆ ನಮಗೆ ಸನ್ಮಾನ ಯಾವತ್ತೂ ಮಾಡಬೇಡಿ. ಸಾಧ್ಯ ಆದ್ರೆ ಅವಮಾನನೆ ಮಾಡ್ರಿ, ಬೈರಿ, ನಮ್ಮನ್ನ ಟೀಕಿಸ್ರಿ,
ಅಂತ ಮನುಷ್ಯ ನಿರೀಕ್ಷೆ ಮಾಡಬೇಕಂತ. ಅದನ್ನು ಮಾಡಿದವನು ಅಭಿವೃದ್ಧಿಯನ್ನು ಪಡ್ಕೋತಾನೆ ಅಂತ ಒಂದು ಸುಭಾಷಿತ ಕೂಡ ಹೇಳ್ತದೆ. ಕ್ರೋಧವನ್ನು ಕಂಟ್ರೋಲ್ ಮಾಡ್ಕೋಬೇಕು ಮನುಷ್ಯ. ಕ್ರೋಧವನ್ನು ಕಂಟ್ರೋಲ್ ಮಾಡ್ಕೊಂಡವನು ಸುಖಿ ಆಗ್ತಾನೆ. ಕಾಮಂ ಹಿತ್ವಾ ಅರ್ಥವಾನ್ ಭವತೆ. ಲೋಭ ದುರಾಸೆ ಇದನ್ನು ಬಿಟ್ಟರೆ ಸಂಪತ್ತು ತಾನಾಗೇ ಬರ್ತದೆ. ನೀವು ದುರಾಸೆ ಪಟ್ಟರೆ ದುಡ್ಡು ಓಡಿ ಹೋಗ್ತದೆ. ದುರಾಸೆಯನ್ನು ಬಿಟ್ಟರೆ ಸಂಪತ್ತು ನಿಮ್ಮ ಬೆನ್ನ ಹಿಂದೆ ಬರ್ತದೆ. ಲೋಭಂ ಹಿತ್ವ ಸುಖಿ ಭವೇತ್. ಮನುಷ್ಯ ಆ ಲೋಭವನ್ನ ಪರಿತ್ಯಜಿಸಿದ್ರೆ ಸುಖಿ ಆಗ್ತಾನೆ ಅಂತ ಒಂದು ಮಾತು. ಸತು ಭವತಿ ದರಿದ್ರ ಯಸ್ಯ ತೃಷ್ಣಾ ವಿಶಾಲ. ಜಗತ್ತಿನಲ್ಲಿ ಬಡವರೇ, ಈ ಜಗತ್ತಿನಲ್ಲಿ ಬಡವ ಅಂದ್ರೆ ಯಾರು? ಬಡವ ಅಂದ್ರೆ ದುಡ್ಡಿಲ್ಲದೆ ಇದ್ದವನು ಬಡವ ಅಲ್ಲ. ಯಾರಿಗೆ ಆಸೆ ದೊಡ್ಡದೋ ಅವನೇ ಬಡವ. ಯಸ್ಯ ತೃಷ್ಣಾ ವಿಶಾಲ ಸಯವ ದರಿದ್ರ ಮನಸ್ಸಚ್ಚ ಪರಿತುಷ್ಟೇ ಕೋರ್ಥವಾನ್ ಕೋ ದರಿದ್ರ. ಮನಸ್ಸೇ ಸಂತುಷ್ಟ ಆಗಬೇಕು. ಈ ಜಗತ್ತಲ್ಲಿ ಬಡವರು ಯಾರು, ಶ್ರೀಮಂತರು ಯಾರು? ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಹೇಳ್ರಿ ನೋಡೋಣ ಅಂತ ಸವಾಲು ಹಾಕುವ ನೈತಿಕ ಸ್ಥೈರ್ಯ ಬರ್ತದೆ ಮನುಷ್ಯನಿಗೆ. ಅಷ್ಟು ಮನುಷ್ಯ ನಿರ್ಲಿಪ್ತನಾಗಿರಬೇಕು ಅಂತ ಶಾಸ್ತ್ರದಲ್ಲೇ ಅದನ್ನು ವರ್ಣಿಸ್ತಾರೆ. ಅಲ್ಲಿಗೆ ಅವನು ಮಾಡಿದಂಥ ಒಂದು ಪ್ರಶ್ನೆಗೆ ಯುಧಿಷ್ಠಿರ ಕೊಟ್ಟ ಪ್ರಶ್ನೆ ಉತ್ತರಗಳು ಕೆಲವು ಅಪರೂಪದ ಕೆಲವು ಶ್ಲೋಕಗಳಲ್ಲಿ ಒಂದೇ ಪ್ರಶ್ನೆ, ಅದಕ್ಕೆ ಒಂದೇ ಇಡೀ ಶ್ಲೋಕದಲ್ಲಿ ಒಂದೇ ಉತ್ತರ. ಸಾಮಾನ್ಯವಾಗಿ ಒಂದೊಂದು ಶ್ಲೋಕದಲ್ಲಿ 4 ಪ್ರಶ್ನೆಗಳು, ಗಂಭೀರವಾದ ಪ್ರಶ್ನೆಗಳು, ಅಷ್ಟೇ ಗಂಭೀರವಾದಂತಹ ಉತ್ತರ ಒಂದು. ಎಲ್ಲ ಪ್ರಶ್ನೆಗಳು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕೇಳುವ ಪ್ರಶ್ನೆಗಳಿದ್ದಂತೆ. ಅತ್ಯಂತ ನಿಪುಣನಾದವನು ಬಹಳಷ್ಟು ಆಲೋಚನೆ ಮಾಡಿ ತಯಾರು ಮಾಡಿದ ಪ್ರಶ್ನೆಗಳು. ಅಷ್ಟೇ ಆಳವಾಗಿ ಅಭ್ಯಾಸ ಮಾಡಿದವನು ಜೀವಮಾನದಲ್ಲಿ ಅದನ್ನ ಧರ್ಮಾರ್ಥ ಕಾಮ ಮೋಕ್ಷಗಳನ್ನ ಒಂದಕ್ಕೊಂದು ಚ್ಯುತಿ ಇಲ್ಲದಂತೆ ಆಚರಣೆ ತಂದ ದೊಡ್ಡ ವ್ಯಕ್ತಿತ್ವದ ಸಾಧಕ ಉತ್ತರಿಸಬಹುದಾದಂತಹ ಪ್ರಶ್ನೆಗಳು. ಉಳಿದವರಿಗೆ ಪ್ರಶ್ನೆನೂ ಗೊತ್ತಾಗೋದಿಲ್ಲ, ಪ್ರಶ್ನೆ ಅರ್ಥವೇ ಗೊತ್ತಾಗೋದಿಲ್ಲ. ಮೊದಲು ಉತ್ತರ ಕೊಡೋದು ಆಮೇಲೆ. ಈಗ ಅವನು ಉತ್ತರ ಕೊಡುವುದನ್ನು ನಾವೆಲ್ಲ ಇವತ್ತು ಶ್ರವಣ ಮಾಡಿದ್ದೇವೆ. ಇನ್ನೂ ಅನೇಕ ಪ್ರಶ್ನೆಗಳನ್ನು ಕೇಳುವವನಿದ್ದಾನೆ, ಅದಕ್ಕೆ ಅವನು ಉತ್ತರಿಸುವವನು ಕೂಡ ಇದ್ದಾನೆ. ಅದನ್ನ ಈ ಮುಂದೆ ನಾವು ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಾಣ್ತಾ ಇದೆ. ಹುಸಿಯ ನಾಡಿ ಹೊಟ್ಟೆ ಹೊರವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರು ಇನ್ನು ಶ್ರೀಕೇಶನೇ. ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ. ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.